ರಾಜಕೀಯ ನಾಯಕರು ಏನು ಹೇಳಿದ್ರು, ದೆಹಲಿಯಲ್ಲಿ ಏನು ಮಾತಾಡಿದ್ರು, ನಮ್ಮ ರೈತರು ಯಾವ ಪರಿಸ್ಥಿತಿಲಿದ್ದಾರೆ ನೋಡೋಣ. ಮೂಲ ಸಚಿವರ ಜೊತೆ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡ್ತೀವಿ, ಅವ್ರಿಗೂ ಕೂಡ ಮನವರಿಕೆ ಮಾಡ್ತೀವಿ. ನಾನು ಅವ್ರಿಗೂ ಪತ್ರ ಬರೆದಿದ್ದೀನಿ, ಪ್ರೈಮ್ ಮಿನಿಸ್ಟರ್ಗೂ ಪತ್ರ ಬರೆದಿದ್ದೀನಿ. ನೀವು ಮಧ್ಯೆ ಪ್ರವೇಶ ಮಾಡಬೇಕೀಗ. ನಮ್ಮ ಹತ್ರ ನೀರಿಲ್ಲ. Entire whatever may be our political differences, all the parliament members and the central union ministers ಒಟ್ಟಿಗೆ ರಾಜ್ಯನ ಹಿತನ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಒಗ್ಗಟ್ಟಿನಿಂದ ಬಂದಿದ್ದಾರೆ. ಸೊ ವಿ ವಿಲ್ ಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ ಸೆಂಟ್ರಲ್ ಮಿನಿಸ್ಟರ್. ಈ ರೀತಿ ಮಾತನಾಡುವುದು ಸರಿಯಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಮತ್ತು ನೀರು ನೀವು 12/8 ನೀರು ಬಿಡ್ತಾ ಇದ್ದೀರಿ. ಇವತ್ತೆಷ್ಟು ತಾರೀಕು? ಒಂದೂವರೆ ತಿಂಗಳಿಗಿಂತ ಜಾಸ್ತಿ ಆಗಿದೆ. ನಿಮ್ಗೆ ಆವಾಗ ನೆನಪಾಗ್ಲಿಲ್ವಾ? ಈಗ ನಮ್ಗೆ ದಿನ ಬಿಟ್ಟು ದಿನ ನೀರು ಬಿಡಕ್ಕೇನೆ 30 TMCಗಿಂತ ಜಾಸ್ತಿ ನೀರು ಬೇಕು. ನಾವು ಕುಡಿಯೋ ನೀರನ್ನ ಕಡಿಮೆ ಮಾಡಿಕೊಂಡು ತಮಿಳುನಾಡಿಗೆ ಬೆಳೆಗೆ ನೀರು ಬಿಡ್ತಾ ಇದ್ದೀವಿ. ನಮ್ಮ ವಾದವನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕು. ನಾಡಿನ ರೈತರ ಬದುಕಿನ ಉಳಿವಿಗೋಸ್ಕರವಾಗಿ ಚಿಂತನೆ ನಡೆಸಬೇಕು. ಆ ಚಿಂತನೆಗಳು ಈ ಸರ್ಕಾರದಲ್ಲಿ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಮೀನಾ ಮೇಣಿಸಿ ಎಣಿಸ್ಕೊಂಡೆ ಕೂತಿದ್ದಾರೆ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋದಕ್ಕೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳಿದ್ರು, ಒಂದು ವೇಳೆ ನೀರು ಇವತ್ತಿಲ್ಲ ನಮ್ಮಲ್ಲಿ, ಅದು ಸತ್ಯ ತಾನೆ, ಸಾರ್ವಜನಿಕವಾಗಿ ಗೊತ್ತಿದೆ. ಕೋರ್ಟ್ಗೆ ಹೇಳಿಕೆ ಕೊಟ್ಟಿದ್ದೀರಾ, ಪ್ರಾಧಿಕಾರಕ್ಕೆ ಹೇಳಿಕೆ ಕೊಟ್ಟಿದ್ದೀರಾ, ಬಿಡೋದೇ ಇಲ್ಲಪ್ಪ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಿಮ್ಮ ಆದೇಶಕ್ಕೆ ನೀರಿಲ್ಲದೆ ಇದ್ರು ಬಿಡಿ ಅಂತಂದ್ರೆ ಇದು ಯಾವ ನ್ಯಾಯ? ನಮ್ಗೇನ್ ತೊಂದರೆ ಆಗುತ್ತೋ ಆಗ್ಲಿ, ಅರೆಸ್ಟ್ ಆಗ್ಬೋದು, ಆಗ್ಲಿ, ಜೈಲ್ಗೆ ಹೋಗ್ಲಿ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕದ ಎಲ್ಲ ಸಂಸದರ ನಿಯೋಗ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ. ಅವರಿಗೆ ಇಲ್ಲಿಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆ ಒತ್ತಡ ಇಲ್ಲಿವರೆಗೂ ಮಾಡಲಿಲ್ಲ. ಏಕಾಏಕಿ ರಾತ್ರಿ 5,000 ಕ್ಯೂಸೆಸ್ ನೀರನ್ನು ಬಿಡ್ತಾ ಇರೋದು ಕನ್ನಡಿಗರಿಗೆ ಮಾಡಿದ ಮಹಾದ್ರೋಹ. ಇಲ್ಲಿರುವಂತಹ ಲೋಕಸಭಾ ಸದಸ್ಯರು ಮತ್ತೆ ರಾಜ್ಯ ಸರ್ಕಾರ ಈ ಕೂಡಲೇ ನೀರನ್ನು ನಿಲ್ಲಿಸಬೇಕಂತ ಒತ್ತಾಯವನ್ನು ಮಾಡ್ತಾ ಇದೀವಿ. ಪ್ರಧಾನಿಯವರ ಹತ್ರ ಮಾತಾಡಿ, ಈ ಬಿಜೆಪಿಯವರು ಇದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಲೋಕಸಭಾ ಸದಸ್ಯರನ್ನು ಗೆಲ್ಸ್ ಕಳಿಸಿದವಲ್ಲ ಅವರೆಲ್ಲ ಸೇರಿ ಪ್ರಧಾನಿ ಮೇಲೆ ಒತ್ತಡವನ್ನು ಹಾಕುವಂತ ಕೆಲಸ ಮಾಡಲಿ. ಇದಿಷ್ಟು ಒಂದು ಹಂತದಲ್ಲಾದ್ರೆ, ಇನ್ನೊಂದು ಹಂತದಲ್ಲಿ ಇವತ್ತು ಈಶ್ವರಪ್ಪ ಅವರು ಹೊರಗಡೆ ಬಂದ್ಬಿಟ್ಟು DK ಶಿವಕುಮಾರ್ ಅವರು ಕಾವೇರಿ ಕಳ್ಳ ಅಂತ ಹೇಳಿದ್ರು. ಸಂಜೆ ಅದಕ್ಕೆ DK ಶಿವಕುಮಾರ್ ಅವರು ಅದೆಲ್ಲ ಬಿಡಿ, ಇವತ್ತು ಈಶ್ವರಪ್ಪ ಅವರು ಎಲ್ಲಿದ್ದಾರೆ ನೋಡಿ, ನಾನು ಎಲ್ಲಿದ್ದೀನಿ ನೋಡಿ ಅಂತ ತಿರುಗೇಟ್ ಕೊಟ್ರು. ಕಾವೇರಿ ವಿಚಾರದಲ್ಲಿ ನೇರವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಮನೆ DK ಶಿವಕುಮಾರ್ ಅವರು. ನೀರಿನ ಕಳ್ಳ, ರೈತರನ್ನ ಇಷ್ಟು ನೇರವಾಗಿ ದ್ರೋಹ ಮಾಡಿದಂಥ ಒಬ್ಬ DCM ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದಕ್ಕೇನೆ ಅವರು ಅಯೋಗ್ಯರು ಅನ್ನೋಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾರೆ. ನನ್ನ ಸುದ್ದಿಗೆ ಬಂದವರು, ನನ್ನ ವಿಚಾರಕ್ಕೆ ಬಂದವ್ರದೆಲ್ಲ ಕೆಲವೆಲ್ಲ ಸೆಟ್ಲ್ಮೆಂಟ್ ಆಗಿದೆ, ಒಂದೊಂದೇ ಸೆಟ್ಲ್ಮೆಂಟ್ ಆಗಿದೆ. ಈಗ ಈಶ್ವರಪ್ಪ ಎಲ್ಲಿದ್ದಾರೆ, ನಾನೆಲ್ಲಿದ್ದೀನಿ, ಅಸೆಂಬ್ಲಿಲಿ ಏನು ಹೇಳಿದ್ರು, ನಾವು ಅಪ್ಪನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ರೆಸ್ಟ್ ತಗೊಳ್ತಾ ಇದ್ದಾರೆ, ತಗೊಳ್ಳಿ. ಈ ಚರ್ಚೆನ ಮುಂದುವರಿಸಲಿಕ್ಕೆ ಒಂದಿಷ್ಟು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಡಾಕ್ಟರ್ ತೇಜಸ್ವಿನಿ ಗೌಡ ಇದ್ದಾರೆ, ಬಿಜೆಪಿಯ ವಕ್ತಾರರು. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರಿದ್ದಾರೆ, ಸರ್ ವೆಲ್ಕಮ್. ಮತ್ತು JDSನ ವಕ್ತಾರರಾದ ಪ್ರಸಾದ್ ಗೌಡ ಅವರಿದ್ದಾರೆ, ಸರ್ ವೆಲ್ಕಮ್. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಡಾಕ್ಟರ್ TV ರಾಮಚಂದ್ರ ಅವರಿದ್ದಾರೆ ಝೂಮಲ್ಲಿ, ಸರ್ ಥ್ಯಾಂಕ್ ಯು. ನಮಸ್ಕಾರ. ನೇರವಾಗಿ ನಿಮ್ಮ ಹತ್ರ ಬರ್ತೀನಿ ತೇಜಸ್ವಿನಿ ಗೌಡ ಅವರೇ. ನಾನು ಮೊದಲನೇ ಒಂದು ಚೌಕಟ್ಟನ್ನ ಮಾತಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ. ಇದು ಪ್ರಯೋಜನ ಇದೆಯಾ? ಒಂದು ಡೆಲಿಗೇಷನ್ ತೊಗೊಂಡೋಗೋದು, MP ಗಳನ್ನ ಮೀಟ್ ಮಾಡೋದು, ಪ್ರೈಮ್ ಮಿನಿಸ್ಟರ್ನ ನಾವು ಭೇಟಿ ಆಗ್ತೀವಿ, ಟೈಮ್ ಕೊಡಿ ಅಂತ ಕೇಳೋದು, ಪ್ರಯೋಜನ ಇದೆಯಾ ಅಥವಾ ಕೇವಲ ತೋರ್ಪಡಿಕೆನಾ? ತೋರ್ಪಡಿಕೆನೂ ಅಲ್ಲ, ಪ್ರಯೋಜನ ಇದೆಯಾ ಇಲ್ಲ ಅಲ್ಲ. ಯಾಕಂದ್ರೆ ಈಗ ರಾಜ್ಯದಲ್ಲಿ ಪ್ರತಿಪಕ್ಷ ಅಂದ್ರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಹಾಗಾಗಿ ರಾಜ್ಯಕ್ಕೆ ತನ್ನದೇ ಆದ ಜವಾಬ್ದಾರಿ ಇದೆ, ಕೇಂದ್ರಕ್ಕೂ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸಮಾಧಾನವಾಗಿ ಇಂಥದಕ್ಕೆಲ್ಲ ಪರಿಹಾರ ಕಂಡುಕೊಳ್ಬೇಕಾದ ಹೊಣೆಗಾರಿಕೆ ಇದೆ. ನನ್ನ ಪ್ರಕಾರ ರಾಜ್ಯದ ಹಿತ ಅಂತ ಬಂದಾಗ ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ನಾವು ಕಾಂಗ್ರೆಸ್ ಬೇರೆ ಅಲ್ಲ, ನಾವು JDS ಬೇರೆ ಅಲ್ಲ. ರಾಜ್ಯದ ರೈತರ ಹಿತ ಜೊತೆಗೆ ಕುಡಿಯುವ ನೀರಿನಂತಹ ಅತ್ಯಮೂಲ್ಯವಾದಂತಹ ಅತ್ಯಂತ ತುರ್ತು ಸನ್ನಿವೇಶಗಳಿಗೆ ಬೇಕಾದಷ್ಟು ನೀರನ್ನ ಸಂರಕ್ಷಣೆ ಮಾಡಿಕೊಂಡು ನೀರು ಬಿಡೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೆಚ್ಚುವರಿ ನೀರು ಬಂದಾಗ ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ಅವರೆಲ್ಲೋ ಒಂದ್ ಕಡೆ ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ನೀವು 1.5 ತಿಂಗಳು ಏನ್ ಮಾಡ್ತಾ ಇದ್ರಿ ಅಂತ ಇದ್ದಾರೆ. ಅಲ್ಲ, ಜೋಶಿಜಿ ಅವರು ಹೇಳಿದ್ದು ಇಷ್ಟು ದಿನದಿಂದ ಸರಾಗವಾಗಿ ಬಿಡ್ತಾನೆ ಇದ್ದೀರಾ, ಕ್ರಮ ವಹಿಸ್ತಾ ಇರೋದು ತಡ ಆಯ್ತು. ಯಾಕಂದ್ರೆ ಇವತ್ತು ನಾವು ಪ್ರತಿಪಕ್ಷದಲ್ಲಿ, ರಾಜ್ಯ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ. ನಾಳೆ ದಿನ ನೀರು ಶಾರ್ಟೇಜ್ ಆದ್ರೆ ಜನ ಕೇಳೋದು ರಾಜ್ಯ ಸರ್ಕಾರವನ್ನ,
ನಮ್ಮ ಮಂತ್ರಿಗಳನ್ನ. ಹಾಗಾಗಿ ಹೊಣೆಗಾರಿಕೆ ಜಾಸ್ತಿ ಇದೆ. ಅದರಲ್ಲಿ ರಾಜಕಾರಣ ಮಾಡೋದಾಗ್ಲಿ ಅಥವಾ ಕೆಸರು ಚಾಟ ಆಗ್ಲಿ ಅದು ಮಾಡ್ಲೂಬಾರ್ದು, ಪ್ರಯೋಜನ ಇಲ್ಲ. ಅದರ ಬದಲಿಗೆ ನಾವೆಲ್ಲರೂ ಸೇರಿ ಪರಿಣಾಮಕಾರಿಯಾಗಿ ನಮ್ಮ ವಾದವನ್ನ ಒಂದು ಮನವಿ ಮಾಡ್ತಕ್ಕಂಥದ್ದು ಸಚಿವರಿಗೆ, ಅವ್ರಿಗೂ ಬೇಕಾದಷ್ಟು ಮಾನದಂಡಗಳಿರುತ್ತೆ, ಚಾನಲ್ಸ್ ಇರುತ್ತೆ ತಿಳ್ಕೊಳಕ್ಕೆ. ಅಥವಾ ಇವತ್ತು ಗೂಗಲ್ ಏಜು, ಅವ್ರು ಗೂಗಲ್ ಮಾಡಿದ್ರೆ ನೋಡ್ಕೋಬಹುದು ನೀರು ಎಷ್ಟಿದೆ ಅಂತೇಳಿ ಅಧಿಕಾರಿಗಳು ಇರ್ತಾರೆ. ವಿಷಯ ಅದಲ್ಲ. ಇಲ್ಲಿ ನಮ್ಮ ಸಂಸದರು ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅದೇ ರೀತಿ ನಮ್ಮ ಸರ್ಕಾರವೂ ಕೂಡ ಒಂದು ಒಳ್ಳೆಯ ದೊಡ್ಡ ಬಹುಮತದಲ್ಲಿರ್ತಕ್ಕಂಥ ಸರ್ಕಾರವೂ ಕೂಡ ಇದೆ. ನಾವಿವತ್ತು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ನಮ್ಮ ಹಿತವನ್ನ ರಕ್ಷಣೆ ಮಾಡೋದ್ರಲ್ಲಿ ನಾವು ಅತ್ಯಂತ ತುರ್ತಾಗಿ ಗಮನ ವಹಿಸೋಣ. ಅದು ಕೋರ್ಟ್ನಲ್ಲಾಗತ್ತಾ ಅಥವಾ ಪ್ರಧಾನಿಗಳನ್ನ ಏನು ತಪ್ಪಿಲ್ಲ ಮಧ್ಯಪ್ರವೇಶಕ್ಕೆ ಕೇಳೋದು, ನಮ್ಮ ರಾಜ್ಯ ಸರ್ಕಾರದ ಹಕ್ಕಿದೆ. ಅದೇ ತರ ಪ್ರಧಾನಿಗಳು ಕೂಡ ಇನ್ನೊಂದು ಸರ್ಕಾರಕ್ಕೆ ನ್ಯಾಯಬದ್ಧವಾಗಿ ಹೋಗಿ. ಈಗ ಕರ್ನಾಟಕದಲ್ಲಿ ನಾವು ಇನ್ನೇನಕ್ಕೂ ಬೆಳೆಗಳು ಕೇಳ್ತಾ ಇಲ್ಲ, ಕುಡಿಯೋ ನೀರಿನ ಸಂರಕ್ಷಣೆ ಮಾಡದೇ ಇದ್ರೆ ನಾಳೆ ದಿನ ಇಷ್ಟು ದೊಡ್ಡ ಜನಸಂಖ್ಯೆಗೆ ನೀರನ್ನೇ ಹೇಗೆ ನೀವು ಪ್ರಧಾನಿಯವ್ರ ಬಗ್ಗೆ ಮಾತಾಡಿದ್ರೆ ಯಾಕೆ ಕಷ್ಟ ಆಗ್ಬೋದು ಅವ್ರಿಗೆ ಇಂಟರ್ವ್ಯೂನ್ ಮಾಡಕ್ಕೆ, ಮಧ್ಯಸ್ಥಿಕೆ ವಹಿಸಕ್ಕೆ ಅಂತ ನಾನು ಬರ್ತೀನಿ. ಆ ಡಿಬೇಟ್ ಅಲ್ಲಿ ಸ್ವಲ್ಪ ಲೇಟಾಗಿ ಚರ್ಚೆ ಮಾಡ್ತೀನಿ. ರಮೇಶ್ ಬಾಬು ಅವರೇ, ಈಗ ಆಲ್ರೆಡಿ ನೀವು ಪ್ರಹ್ಲಾದ್ ಜೋಶಿ ಅವರ ಒಂದು ಹೇಳಿಕೆಯನ್ನು ನೋಡಿದ್ದೀರಾ. ಎಲ್ಲೊಂದು ಕಡೆ ಆಲ್ರೆಡಿ ಅವರು ಸ್ಟೇಟ್ ಟೀಮ್ಗೆ ಹೇಳಿದ್ದಾರೆ, ಇಲ್ಲ ಪ್ರಧಾನಮಂತ್ರಿಗಳ ಟೈಮ್ ಸಿಗೋದು ಡೌಟು ಅಂತ. ಜಲಶಕ್ತಿ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನಾಳೆ ಬೆಳಿಗ್ಗೆ ಬಹುಶಃ ಒಂದು 10 ಗಂಟೆಗೆ ಮೀಟ್ ಮಾಡ್ಬೋದು. ಏನಾದ್ರು ರಿಯಲಿಸ್ಟಿಕ್ ಆಗಿ ಏನಾದ್ರು ಔಟ್ಕಮ್ ಇದೆಯಾ, ಅದರಲ್ಲಿ ಏನಾದ್ರು ಪ್ರಯೋಜನ ಇದೆಯಾ, ತೋರ್ಪಡಿಕೆ ಆಗುತ್ತಾ ಇದು? 130 ವರ್ಷಗಳ ವಿವಾದದ ಕೇಂದ್ರ ಬಿಂದು ಕಾವೇರಿ ವಿಚಾರ. ನಾನು ಭಾರತೀಯ ಜನತಾ ಪಕ್ಷದ ವಕ್ತಾರ ಅಂತ ತೇಜಸ್ವಿನಿ ಮೇಡಮ್ ಹೇಳಿದಂಥದ್ದನ್ನ ನಾನು ಸ್ವೀಕಾರ ಮಾಡ್ತೀನಿ, ಎಂಡಾರ್ಸ್ ಮಾಡ್ತೀನಿ. ರಾಜ್ಯದ ವಿಚಾರ ಬಂದಾಗ ನಮ್ಮ ಪಕ್ಷ ರಾಜಕಾರಣವನ್ನು ಬದಿಗಿಟ್ಟು ನಾವು ನಮ್ಮ ಕೆಲಸಗಳನ್ನ ಮಾಡಬೇಕಾಗುತ್ತೆ ರಾಜ್ಯದ ಹಿತದೃಷ್ಟಿಯಿಂದ. ನನಗೆ ಮಾಧ್ಯಮಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ, ತಾವು ತಪ್ಪಭಾವನೆ ತಿಳ್ಕೊಬಾರ್ದು. ಯಾಕೆ? ಯಾರಾದರೂ ಇದರಲ್ಲಿ ರಾಜಕಾರಣ ಹುಡ್ಕೊಂಡ್ರೆ ಕಾಂಗ್ರೆಸ್ನು ಸೇರಿಸಿ ಕಿವಿ ಹಿಂಡುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ರಾಜ್ಯದ ಹಿತಾಸಕ್ತಿ ವಿಚಾರ ಬಂದಾಗ ಇವರೇನೋ ಹೇಳೋರು ಅವರೇನೋ ಹೇಳೋರು ತಪ್ಪು ಹುಡ್ಕಂಥದ್ದಲ್ಲ. ನೋಡಿ, ಅವರೇನೋ ಒಂದು ಈಶ್ವರಪ್ಪರು ಒಂದು ಕೆಟ್ಟ ಪದ ಬಳಸಿದ್ರು, ಅಂಥವನ್ನು ನೀವು ಪ್ರಚಾರಕ್ಕೆ ಕೊಡಬಾರ್ದು. ಈಗ ಅವರು ಇಲ್ಲ, ಒಂದು ನಿಮಿಷ ನೀವು ಏನಾದ್ರು ಹೇಳ್ಕೊಳ್ಳಿ, ನನ್ನ ಅಭಿಪ್ರಾಯ ಹೇಳೋದಕ್ಕೆ ಬಿಡಿ. ಈಗ ಅವರು ನೀರಿನ ಕಳ್ಳ ಅಂತ ಬಳಸಿದ್ರು, ಹಂಗೆ ನಾನು ಹಂಗಂತ ಹೇಳಿ ಅವ್ರನ್ನ ಪಿಕ್ ಪಾಕೆಟ್ ಕಳ್ಳ ಅಂತಂದ್ಬಿಟ್ಟು ಅವ್ರನ್ನ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು BJP ಅಧ್ಯಕ್ಷ ಆಗಿದ್ದಂಥವ್ರು. ಸೇಲಂ ಮೂಲ ಇರ್ಬೋದು ಅವ್ರು, ನನಗೆ ಗೊತ್ತಿಲ್ಲ. ತಮಿಳ್ನಾಡು ಸೇಲಂ ಮೂಲದಿಂದ ಬಂದಿರ್ತಕ್ಕಂಥವ್ರು ಇರ್ಬೋದು ಈಶ್ವರಪ್ಪ ಅವರು, ನನಗೆ ಗೊತ್ತಿಲ್ಲ. ಇಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಶೋಭಾ ಮೇಡಮ್ ಮಾತಾಡೋರು ಭಾಳ ಜವಾಬ್ದಾರಿಯಿಂದ ಮಾತಾಡೋರು, ವಿ ಹ್ಯಾವ್ ಟು ಅಪ್ರಿಷಿಯೇಟ್. ನಾನು ಕಳೆದ ಒಂದು 4 ತಿಂಗಳ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಬೆಳಗಾವಿ ವಿಷಯ ಒಂದು ರೈಸ್ ಆದಾಗ ಶಿವಕುಮಾರ್ ಉದಾಸಿ ಅವರು, ಹಾವೇರಿ ಪಾರ್ಲಿಮೆಂಟ್ ಮೆಂಬರು, ಪಾರ್ಲಿಮೆಂಟಲ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿ ಮಾತಾಡೋರು. ನಾನು ಸ್ವತಃ ಕಾಂಗ್ರೆಸ್ ಪಕ್ಷದವನಾದರೂ ಸಹ ಫೋನ್ ಮಾಡಿ ಅವ್ರ ಅಭಿನಂದನೆ ಹೇಳಿದೆ. ಅಂದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ವಿಚಾರ ಬಂದಾಗ ಪಕ್ಷ ರಾಜಕಾರಣವನ್ನು ಆಚೆ ಇಟ್ಟು ಮಾತಾಡಬೇಕಾಗತ್ತೆ. ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೂ ವಿನಂತಿ ಮಾಡ್ತೀನಿ, ತಪ್ಪು ಯಾರ್ದು ಅಂತ ಹುಡ್ಕೋದಕ್ಕಿಂತ ಅವರು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ, ಕರ್ನಾಟಕದ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ಅವರು ಮಧ್ಯಸ್ಥಿಕೆ ಮಾಡಿ ಪ್ರಧಾನಿಗಳನ್ನ ಮನವೊಲಿಸಬೇಕಾಗುತ್ತೆ. ಯಾಕೆ ಅಂದರೆ ಇದು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಾವಿಷನ್ನಲ್ಲಿ ಈ ಥರದ ರಾಜ್ಯಗಳ ಮಧ್ಯೆ ವಿವಾದ ಬಂದಂಥ ಸಂದರ್ಭದಲ್ಲಿ ದೇರ್ ಇಸ್ ಎ ಕ್ಲಿಯರ್ ಪ್ರಾವಿಷನ್, ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡೋದಕ್ಕೆ ಮತ್ತೊಂದಕ್ಕೆ ಅವಕಾಶ ಇದೆ. ಹಿಂದೆ ಸುಪ್ರೀಂ ಕೋರ್ಟು 2 ಸಂದರ್ಭದಲ್ಲಿ ನಿರ್ದೇಶನ ಕೊಟ್ಟು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ, ಇಂಥ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಿರ್ದೇಶನ ಕೊಟ್ಟು ಈ ಥರ ನೆಗೋಷಿಯೇಷನ್ ಮೂಲಕ ಇಶ್ಯೂಸ್ ಸಾಲ್ವ್ ಮಾಡಿದ್ದಾರೆ. ಹಾಗಾಗಿ ಇವತ್ತಿರ್ತಕ್ಕಂಥ ವಿಚಾರ, ನಾವು ಇವತ್ತು ಪಕ್ಷ ಯಾವುದಿರುತ್ತೆ, ರಾಜ್ಯದಲ್ಲಿ ಯಾವುದಿದೆ, ಕೇಂದ್ರದಲ್ಲಿ ಯಾವುದಿದೆ ವಿಚಾರ ಅಲ್ಲ. ರಾಜ್ಯದ ಜಲ, ನೆಲ, ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಎಲ್ಲ ಪಕ್ಷಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತೊಂದಿರ್ಬೋದು. ಯಾಕೆಂದರೆ ನೀವು ಈ ಕಾವೇರಿ ವಿಷಯ ಇತ್ತೀಚಿನ ದಿನಗಳಲ್ಲಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು 89-90 ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕಿದ್ರು ಬಂದರೂ ಸಹ, ಅಧಿಕಾರದಲ್ಲಿ ಇದ್ದರೂ ಸಹ ಸನ್ಮಾನ್ಯ ದೇವೇಗೌಡರ ಸಲಹೆಯನ್ನು ತಗೊಂಡೆ ಎಲ್ಲ ಮುಂದುವರಿತಾ ಇರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಅಡ್ವೊಕೇಟ್ಸ್ ಇನ್ ದ ಸುಪ್ರೀಂ ಕೋರ್ಟ್. ಹಾಗಾಗಿ ನಮ್ಮ ವ್ಯತ್ಯಾಸಗಳು ಏನೇ ಇದ್ರೂ ಸಹ ರಾಜ್ಯದ ವಿಚಾರ ಬಂದಾಗ ವಿ ಹ್ಯಾವ್ ಟು ಬಿ ಯುನೈಟೆಡ್. ನಾವು ಒಟ್ಟಾಗಿ ಈ ಕೆಲಸವನ್ನು ಸಾಲ್ವ್ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಯಾಕೆ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿಗಳ ಒಂದು ಮಧ್ಯಸ್ಥಿಕೆ ಕಷ್ಟ ಆಗ್ಬೋದು ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ಕೆಲವೇ ನಿಮಿಷಗಳಲ್ಲಿ. ಪ್ರಸಾದ್ ಗೌಡ ಅವರೇ, ಮೊನ್ನೆ ದೇವೇಗೌಡರು ಹೇಳಿದ್ರು ಇದು ಕೋರ್ಟಲ್ಲಿ ಸೆಟ್ಲ್ ಆಗಲ್ಲ ಈ ಇಶ್ಯೂ, ಎಲ್ಲೋ ಒಂದು ಕಡೆ ಎಲ್ಲ ರಾಜ್ಯಗಳು ಒಟ್ಟಾಗಿ ಬಂದು ಒಂದು ಕಾಂಪ್ರಮೈಸ್ ಸ್ಟ್ರೈಕ್ ಮಾಡಲೇಬೇಕು, ಒಂದು ಕಾಂಪ್ರಮೈಸ್ ಫಾರ್ಮುಲಾ ಬರಲೇಬೇಕು ಅಂತ.
ಆದರೆ ಇವತ್ತು ಡೆಲ್ಲಿಲಿ ನಡೆದಿರೋವಂಥ ಒಂದು ಬೆಳವಣಿಗೆ, ಎಂ ಪಿಗಳನ್ನ ಮೀಟ್ ಮಾಡಿದ್ರು, ಮಿನಿಸ್ಟರ್ಸ್ ಇದ್ದಾರೆ, 26 ಜನ ಎಂ ಪಿಗಳಿದ್ದಾರೆ, ಬಿ ಜೆ ಪಿಯಿಂದ ಮಿನಿಸ್ಟರ್ಸ್ ಇದ್ದಾರೆ. ಆದರೂ ಕೂಡ ಪ್ರೈಮ್ ಮಿನಿಸ್ಟರ್ನ ಭೇಟಿಯಾಗಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಾಳೆ ಕೂಡ ಇಂಪಾರ್ಟೆಂಟ್ ಸೆಷನ್ ಇದೆ ಪಾರ್ಲಿಮೆಂಟಲ್ಲಿ. ಆದರೆ ಇನ್ನೊಂದು ಕಡೆ ನೀರು ಹೋಗ್ತಾನೆ ಇದೆ ತಮಿಳ್ನಾಡಿಗೆ. ನಾನು ಹೇಳಿದೆ 19,000 ಕ್ಯೂಸೆಕ್ಸ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ನಾವು ಈ ತಿಂಗಳು 12ನೇ ತಾರೀಕು ತನಕ. ಎಲ್ಗೋಗಿ ನಿಲ್ಲತ್ತೆ ಇದು ಅಂತ? ಕಾವೇರಿ ವಿವಾದ ಭಾಳ ಹಳೇದು, ಹೌದು, 106 ವರ್ಷಗಳ ವಿವಾದ. ಇವತ್ತು ರಾಜ್ಯ ಸರ್ಕಾರ ಇವತ್ತು ಈ ಭಾಳ ತಡವಾಗಿ ಎಚ್ಚೆತ್ತುಕೊಂಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನಾವೆಲ್ಲರೂ ನೆಲ, ಜಲ, ಭಾಷೆಯ ವಿಷಯ ಬಂದಾಗ ನಾವೆಲ್ಲರೂ ಒಕ್ಕೊರಲಿನಿಂದ ಸರ್ಕಾರ ಯಾರೇ ನಡೆಸ್ತಾ ಇರಲಿ ಅವರಿಗೆ ಸಹಕಾರ ಕೊಡಬೇಕಾದ್ದು ಎಲ್ಲ ರಾಜಕೀಯ ಪಕ್ಷಗಳ ಕರ್ತವ್ಯ ಆಗುತ್ತೆ. ಅದರಂತೆ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ನಾವಿವತ್ತು ಬೆಂಬಲವನ್ನು ಕೊಡ್ತೀವಿ. ಈ ವಿಷಯವಾಗಿ, ಕಾವೇರಿ ವಿಷಯವಾಗಿ ಅವರು ತೆಗೆದುಕೊಳ್ಳೋ ನಿಲುವುಗಳು ಇವಾಗ ನೋಡಿ, ನೀರನ್ನ ಬಿಟ್ಟೇ ಇದ್ದಾರೆ. ಈಗ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಬೀದಿಗಿಳಿದು ಧರಣಿ ಮಾಡ್ತಿದ್ದಾರೆ, ಬಿಡಬೇಡಿ ಅಂತ ಹೇಳ್ಬಿಟ್ಟು. ನೀರಿಲ್ಲ ಅಲ್ಲಿ. ನೀರಿಲ್ಲ ಅಂದಾಗ ಅದನ್ನು ಇವತ್ತು ನಿಮ್ಮ ಸರ್ಕಾರ ಸುಭದ್ರವಾಗಿದೆ, ಧೈರ್ಯವಾಗಿ ಒಂದು ತೆಗೆದುಕೊಳ್ಳೋದಕ್ಕೆ ನಿಮಗೆ ಒಂದು ಶಕ್ತಿ ಇದೆ, ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶಕ್ತಿ ಇದೆ. ಇದೇನು ಮೈತ್ರಿ ಸರ್ಕಾರ ಅಲ್ಲ, ನೀವೇ ಸರ್ಕಾರ ನಡೆಸ್ತಾ ಇರೋದ್ರಿಂದ. ಮತ್ತು ಇವತ್ತು ತೆಗೆದುಕೊಂಡಿರೋ ನಿರ್ಧಾರ ಇವತ್ತೇ ಎಲ್ಲ ಪಕ್ಷಗಳನ್ನು ಒಂದು ತೆಗೆದುಕೊಂಡು ಹೋಗಿ ಪ್ರಧಾನಿ ಹತ್ರ ನಿಯೋಗ ತೆಗೆದುಕೊಂಡು ಹೋಗಬೇಕು ಅಂತ ಏನು ಇವತ್ತು ಹೇಳ್ತಾ ಇದ್ದೀರಾ, ಇದನ್ನು ಮೊದಲೇ ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಅಭಿಮತ. ಇವತ್ತು ಮಾಡೋ ಕೆಲಸನ ಒಂದು ವಾರ 15 ದಿವಸ ಮುಂಚೆನೇ ಮಾಡಿದಿದ್ರೆ ಇಷ್ಟೊತ್ತಿಗೆ ಒಂದು ಸೊಲ್ಯೂಷನ್ ಬಂದಿರೋದು. ಇವತ್ತು ನೀವು ಹೇಳ್ತಾ ಇದ್ದೀರಾ ಪ್ರಧಾನಿಯವ್ರನ್ನ ನಾಳೆನೂ ಮೀಟ್ ಮಾಡೋಕ್ಕಾಗಲ್ಲ, ಅಷ್ಟೊತ್ತಿಗೆ ಕಾವೇರಿ ಇರೋ ನೀರೆಲ್ಲ ಹರಿದೋಗಿರುತ್ತೆ ಆಚೆಗೆ. ಏನು ಮಾಡಬೇಕು ಇವಾಗ? ಇಲ್ಲ ನಿಮ್ಮ ಬಾಗಿಲು ಹಾಕ್ಸೋದಕ್ಕೆ ಕಾನೂನು ಪ್ರಕಾರ ನಮಗೆ ಅಧಿಕಾರ ಇಲ್ಲ. ಅದರಿಂದ ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ಫ್ಯಾಕ್ಟ್ ಪ್ರಸಾದ್ ಗೌಡ ಅವರೇ, ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿದಿನ ಅಂದರೆ, ಇವತ್ತು KRS ನಲ್ಲಿ ನೀರಿನ ಪ್ರಮಾಣ ಇರೋದು 20.61 TMC, 20 TMC ಹತ್ರ. ಬೆಂಗಳೂರಿಗೆ ಸರಿಸುಮಾರು 1.5 TMC ಪ್ರತಿ ತಿಂಗಳು ಬೇಕಾಗುತ್ತೆ. ಮುಂದಿನ ವರ್ಷ ಜೂನ್ ತನಕ ನಾವು ಇದೇ ನೀರನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಎಷ್ಟು ಸಿವಿಯರ್ ಆಗಿದೆ ಈ ಡ್ರೌಟು. ಹಾಗೆ ಬರೋ ದಿನಗಳಲ್ಲಿ ಬೆಂಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಪಟ್ಟಣಗಳೇನಿದೆ ಅಲ್ಲಿ ಕುಡಿಯೋ ನೀರಿಗೆ ಎಷ್ಟು ತೊಂದರೆ ಆಗ್ಬೋದು, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ TV ರಾಮಚಂದ್ರ ಅವರಿದ್ದಾರೆ. ಸರ್, ನಿಮ್ಮ ಹತ್ರ ಹಿಸ್ಟಾರಿಕಲ್ ಸ್ಯಾಟಲೈಟ್ ಡೇಟಾ ಇದೆ, ರೈನ್ಫಾಲ್ ಡೇಟಾ ಇದೆ, ಈ ವರ್ಷ ಎಷ್ಟು ಮಳೆ ಆಗಿದೆ ಅಂತ ಕೂಡ ನಿಮ್ಮ ಹತ್ರ ಡೇಟಾ ಇದೆ. ಎಷ್ಟು ಸಿವಿಯರ್ ಆಗಿದೆ ಸರ್ ಈ ಸತಿ ಬರ? ಆಕ್ಚುಲಿ ನೀವು ನಮ್ಮ ಸ್ಯಾಟಲೈಟ್ ಇಂದ ದೊರಕಿರೋ ಇದ್ರ ಪ್ರಕಾರ ನಮ್ಮ ಕಾವೇರಿ ಜಲನಯನ ಪ್ರದೇಶದಲ್ಲಿ 45% ಅಷ್ಟು ಕಾಡುಗಳು ನಾಶ ಆಗಿದೆ. ಹಾಗಾಗಿ ಅದರಲ್ಲಿ ಒಂದು ಕಡೆ ನಾವು ಕಾಡನ್ನು ಹಾಳು ಮಾಡ್ತಾ ಇದೀವಿ, ಇನ್ನೊಂದು ಕಡೆ ದಿ ಗ್ಲೋಬಲ್ ವಾರ್ಮಿಂಗ್, ಹವಾಮಾನ ವೈಪರೀತ್ಯ, ಅದರಿಂದಾಗಿ ಸ್ವಲ್ಪ ಕ್ಲೈಮೆಟಿಕ್ ರಿಜಿಮ್ ಅಲ್ಲೂ ಚೇಂಜಸ್ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಈಗ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ನಾವು ಕೋರ್ಟ್ಗಳನ್ನ ನಾವು ಸರಿಯಾದ ದಾಖಲೆ ಮೂಲಕ ನಾವು ಅವ್ರಿಗೆ ಹೇಳ್ಬೇಕಾಗಿತ್ತು. ಈಗ ಚೇಂಜ್ ಆಗಿದೆ, ಇರಿಗೇಷನ್ ಡಿಮ್ಯಾಂಡ್ ಇದರಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದೆ. ವಾಟರ್ ಡಿಮ್ಯಾಂಡ್ ರೀ ಆಡಿಟಿಂಗ್ ಆಗ್ಬೇಕು, ಎನ್ವೈರನ್ಮೆಂಟ್ ಅಂಡ್ ಹೈಡ್ರಾಲಜಿಕಲ್ ಆಡಿಟ್ ಆಗ್ಬೇಕಾಗಿದೆ. ಈಗ ಟೆಕ್ನಾಲಜಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಇದೆ, ಮಾಡ್ಲಿಕ್ಕೆ ಏನೋ ಕಷ್ಟ ಇಲ್ಲ. ಈಗ ನೀವು ಕಳೆದ ಇದ್ರಲ್ಲಿ ನೋಡಿದ್ರೆ ತಮಿಳ್ನಾಡಲ್ಲಿ 6556 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಇರಿಗೇಟೆಡ್ ಏರಿಯಾ ಇದ್ದಿದ್ದು ಹಿಂದೆ, ಈಗ ಆಲ್ಮೋಸ್ಟ್ 20,233 ಆಗಿದೆ. ಮೂಲ ಕಾರಣ ಈ ಪ್ರಾಬ್ಲಮ್ ಏನು ಅಂದ್ರೆ ಇನ್ಅಪ್ರಾಪ್ರಿಯೇಟ್ ಕ್ರಾಪ್ಸ್ ಮತ್ತೆ ಇನ್ಎಫಿಷಿಯಂಟ್ ವಾಟರ್ ಯೂಸೇಜ್, ಇದು ಮೇನ್ ಪ್ರಾಬ್ಲಮ್. ಸೆಕೆಂಡ್ ಥಿಂಗ್ ಇಸ್, ಈ ಪ್ರದೇಶದಲ್ಲಿರೋ ಕೆರೆಗಳಲ್ಲಿ ಹೂಳುಗಳು ಹಿಂದೆ ತಂಜಾವೂರು ಆ ಬೆಲ್ಟಲ್ಲಿ ಪ್ರತಿ ಡಾಕ್ಟರ್ ರಾಮಚಂದ್ರ ಅವರೇ, ನಿಮ್ಮ ಆಡಿಯೋ ಲೈನ್ ಒಂಚೂರು ಫಿಕ್ಸ್ ಮಾಡಬೇಕು, ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಆದರೆ ರಾಮಚಂದ್ರ ಅವರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮಾಡಿದ್ದಾರೆ. ಒಂದು, ತಮಿಳ್ನಾಡುಲಿ ಎಷ್ಟು ಏರಿಯಾ ಇರಿಗೇಷನ್ ಮಾಡ್ತಾ ಇದ್ರು ಅದು ಜಾಸ್ತಿ ಆಗಿದೆ. ಎರಡನೇದು, ಕಳೆದ ವರ್ಷ ಎಷ್ಟು ಸ್ಟೋರ್ ಆಗಿತ್ತು ಅದಾದ ನಂತರ ತಮಿಳ್ನಾಡು ಎಕ್ಸಸ್ ಆಗಿ ಅಂದರೆ ಹೆಚ್ಚುವರಿಯಾಗಿ 60ಕ್ಕೂ ಹೆಚ್ಚು TMC ನೀರನ್ನ ಬಳಕೆ ಮಾಡ್ಕೊಂಡಿದೆ ಅನ್ನೋದು ಒಂದು ಆರೋಪ ಕರ್ನಾಟಕದ್ದು. ಇದಾದರೂ ಕೂಡ ಯಾಕೆ ಪ್ರಾಧಿಕಾರ ಇರ್ಬೋದು ಅಥವಾ ಯೂನಿಯನ್ ಜಲಶಕ್ತಿ ಮಿನಿಸ್ಟ್ರಿ ಇರ್ಬೋದು, ಎರಡೂ ಕಡೆಯಿಂದ ತಮಿಳ್ನಾಡು ವಿರುದ್ಧ ಯಾವುದೇ ಒಂದು ಕ್ರಮ ವಹಿಸ್ಕೊಂಡಿಲ್ಲ. ಇದು ಕರ್ನಾಟಕದ ಲೀಗಲ್ ಟೀಮ್ ಫೇಲ್ಯೂರಾ,
ಚರ್ಚೆ ಮಾಡೋಣ ಒಂದು ಬ್ರೇಕ್ನ ನಂತರ. ಟು ದ ಪಾಯಿಂಟ್ ಡಿಬೇಟ್. ಹಾಗಾದರೆ ಕಾವೇರಿ ಪ್ರಾಧಿಕಾರದ ಮುಂದೆ ವಾದ ಮಂಡಿಸ್ಬೇಕಾರೆ ಎಲ್ಲೋ ಒಂದು ಕಡೆ ತಮಿಳುನಾಡು ಒಂದು ಹೆಜ್ಜೆ ಮುಂದೆ ಇದೆಯಾ? ತಮಿಳುನಾಡಲ್ಲಿ ಬೆಳೀತಾ ಇರೋ ಪ್ರದೇಶ ಕೂಡ ಜಾಸ್ತಿ ಆಗಿದೆ ರಾಮಚಂದ್ರ ಅವ್ರು ಹೇಳಿದಾಗ. ಹಾಗೆಯೇ ಈ ವರ್ಷ ಬಳಸ್ಕೊಂಡಿರೋ ನೀರು ಕೂಡ ಜಾಸ್ತಿ ಆಗಿದೆ. ಆದರೂ ಕೂಡ ನಾವು ತಮಿಳುನಾಡು ವಿರುದ್ಧ ಯಾವುದೇ ಒಂದು ಕ್ರಮ ವಹಿಸ್ಲಿಕ್ಕೆ ಪ್ರಾಧಿಕಾರನ ಪುಷ್ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದು ವಾದ ಇದೆ. ರಾಮಚಂದ್ರ ಅವರಿದ್ದಾರೆ. ಸರ್, ನಾವು ಆಗಲೇ ಕೇಳ್ತಾ ಇದ್ವಿ ನಿಮ್ಮನ್ನ, ಎಲ್ಲೋ ಒಂದು ಕಡೆ ಇದು ರಿಅಸೆಸ್ ಆಗಬೇಕಾ? 177 TMC ನೀರು ಪ್ರತಿ ವರ್ಷ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಳೆ ಆಗ್ತಿರೋ ಒಂದು ಪ್ಯಾಟರ್ನ್ ಬದಲಾಗಿದೆ ನೀವು ಹೇಳ್ದಂಗೆ. ಹೆಂಗೆ ರಿಅಸೆಸ್ ಮಾಡ್ಬೋದು ಸರ್? ಇನ್ನೊಂದು ಪ್ರಶ್ನೆ ಹಲವಾರು ಜನ ಕೇಳ್ತಾ ಇರೋದು, ಸಂಕಷ್ಟ ಸೂತ್ರ ಅಂತ ಹೇಳ್ತಾ ಇದ್ದೀವಿ, ಆದರೆ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಸಂಕಷ್ಟ ಸೂತ್ರ ಎಲ್ಲೂ ಕೂಡ ಇವಾಲ್ವೇ ಆಗಿಲ್ಲ, ಯಾವ ದೇಶದಲ್ಲೂ ಕೂಡ ಮಾಡಿಲ್ಲ ಅಂತಾರೆ. ಆಕ್ಚುಲಿ ಸಂಕಷ್ಟ ಸೂತ್ರ ಕೆಲವೊಂದು ಪ್ರದೇಶದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಅಮೆರಿಕ ಮತ್ತೆ ಕೆನಡಾ ಬಗ್ಗೆ ಜಾಯಿಂಟ್ ಕಮಿಷನ್ ಮಾಡ್ಕೊಂಡು ಅವರು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಸೂತ್ರ ಮಾಡ್ಕೊಂಡಿದ್ದಾರೆ. ಅದು ಕಳೆದ 30 ವರ್ಷದಲ್ಲಿ ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಇಲ್ಲ. ಹಾಗಾಗಿ ನಾವು ರೀಅಸೆಸ್ ಮಾಡಲೇಬೇಕಾಗಿದೆ. ನಮ್ಮ ಜಲನಯನ ಪ್ರದೇಶದಲ್ಲಿ, ಕಾವೇರಿ ಜಲನಯನ ಪ್ರದೇಶದಲ್ಲಿ ಕಾಡುಗಳು ಬಹಳ ನಾಶ ಆಗ್ತಾ ಇದೆ. 45% ಅಷ್ಟು ಕಾಡು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಇಡೀ ಜಲನಯನ ಪ್ರದೇಶದಲ್ಲಿ 18% ಅಷ್ಟು ಮಾತ್ರ ಕಾಡಿದೆ. ನಮ್ಮ ಸರ್ಕಾರದ ಆದಾಯ ಇದ್ರ ಪ್ರಕಾರ 33% ಕಡೆ ಇರ್ಬೇಕಾಗಿತ್ತು. ಎಲ್ಲಿ ಕಾಡಿದೆಯೋ ಅಲ್ಲಿ ಮಳೆ ಸುಗಮ ಇರುತ್ತೆ, ಮತ್ತೆ ಸುಭಿಕ್ಷೆ ಇರುತ್ತೆ, ನೀರು ಸಮೃದ್ಧವಾಗಿ ಸಿಕ್ಕುತ್ತೆ. ಈಗ ನಮ್ಮ ಅಭ್ಯಾಸದ ಪ್ರಕಾರ ನಾವು ಕೆಲವೊಂದು ಪ್ರದೇಶದಲ್ಲಿ ಅಭ್ಯಾಸ ಮಾಡಿದಾಗ ಮಳೆಯ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಕಾಡುಗಳ ನಾಶನೇ ಮೂಲ ಕಾರಣ. ಎರಡನೇದು, ಕಾಡುಗಳ ನಾಶ ಆದಾಗ ಆ ಜಲನಯನ ಪ್ರದೇಶದಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯನೂ ಬಹಳ ಕಡಿಮೆ ಆಗತ್ತೆ. ಮೊದಲು 12 ತಿಂಗಳು ನೀರು ಹರಿತಿದ್ದ ಜರಿಗಳಲ್ಲಿ ಮತ್ತೆ ನದಿಗಳಲ್ಲಿ ಈಗ 4 ರಿಂದ 6 ತಿಂಗಳು ಮಾತ್ರ ನೀರು ಇರೋದು ಕಂಡು ಬಂದಿದೆ. ಈ ರೀತಿಯ ತೊಂದರೆಗಳು ಒಂದ್ ಕಡೆ ಆಗ್ತದೆ. ಎರಡನೇದು, ಡಿಮ್ಯಾಂಡ್ ಸೈಡ್ ಅಲ್ಲಿ ನಮ್ಮ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇರಿಗೇಟೆಡ್ ಏರಿಯಾ, ಇನ್ಅಪ್ರಾಪ್ರಿಯೇಟ್ ಕ್ರಾಪಿಂಗು, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಅಳವಡಿಸ್ಕೊಳ್ತಾ ಇದ್ದಾರೆ. ಅದ್ರ ಮೇಲೂ ಒಂದು ರೀತಿಯ ಒಂದು ಹದ್ದುಬಸ್ತಿ ಇರಬೇಕಾಗಿದೆ. ಅದಕ್ಕೆ ನಾವು ಆಡಿಟ್ ಮಾಡ್ಲೇಬೇಕಾಗಿದೆ, ರೀಅಸೆಸ್ ಮಾಡ್ಬೇಕಾಗಿದೆ. ರೀಅಸೆಸ್ ಮಾಡೋದಕ್ಕೆ ಯಾವುದೇ ಕಷ್ಟ ಇಲ್ಲ. ಈಗ ನಮ್ಮಲ್ಲಿ ಉಪಗ್ರಹದಿಂದ ಸಿಕ್ಕೋ ಇಮೇಜಸ್ ಇದೆ, ಮತ್ತೆ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಇದೆ, GIS ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಇದೆ. ಹಾಗಾಗಿ ಅದನ್ನ ರೀಅಸೆಸ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಈಗ ನೀವು ಜಲನಯನ ಪ್ರದೇಶದಲ್ಲಿ ನಾರ್ಮಲ್ ರೈನ್ ಬಂದಾಗ ಎಷ್ಟು ನೀರ್ ಲಭ್ಯತೆ ಇದೆ ಅಂದಾಗ ನಮ್ಮ ಅಸೆಸ್ಮೆಂಟ್ ಪ್ರಕಾರ 786 TMC ಅಷ್ಟು ನೀರು ನಮಗೆ ಲಭ್ಯತೆ ಇದೆ. ಅದರಲ್ಲಿ ಅದೇ ಸೌತ್ ವೆಸ್ಟ್ ಮಾನ್ಸೂನ್ ಇಂದ 428 ಮತ್ತೆ ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ 302 TMC ಅಷ್ಟಿದೆ. ನಾರ್ತ್ ಈಸ್ಟ್ ಮಾನ್ಸೂನ್ ಬಹಳಷ್ಟು ಇದು ನಮ್ಮ ತಮಿಳುನಾಡು ಭಾಗದಲ್ಲಿ ಬಹಳ ಚೆನ್ನಾಗಿ ಬೀಳುತ್ತೆ, ಅದೇ ಸೌತ್ ವೆಸ್ಟ್ ಕರ್ನಾಟಕ ಭಾಗದಲ್ಲಿ ಬೀಳುತ್ತೆ. ಹಾಗಾಗಿ ನೀರಿನ ನಿರ್ವಹಣೆಯಲ್ಲಿ ಅದು ಬಡ್ಜೆಟಿಂಗ್ ಆಗ್ಬೇಕಾಗಿದೆ. ಮತ್ತೆ ಒಂದು ರೀತಿಯ ಕಡಿವಾಣ ಹಾಕ್ಬೇಕಾಗಿದೆ. ಯಾವ ರೀತಿಯ ಕ್ರಾಪ್ ಬೆಳಿಬೇಕು ಅಂತ. ಎಲ್ರು ಕಬ್ಬು ಬೆಳೆಯೋದು ಅದು ಸರಿಯಲ್ಲ. ಹಾಗಾಗಿ ನೀರಿನ ಡಿಮ್ಯಾಂಡ್ ಜಾಸ್ತಿ ಆದಾಗ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ತಮಿಳುನಾಡಿನವ್ರು ಮಾಡ್ತಾ ಇರೋದು, ಅವ್ರ ಡಿಮ್ಯಾಂಡ್ ಇದೆ, ಅದನ್ನ ಇದ್ ಮಾಡ್ಬೇಕಾಗಿದೆ ಅಂತ, ಮೀಟ್ ಮಾಡ್ಬೇಕಾಗಿದೆ ಅಂತ. ಅದನ್ನ ಡಿಮ್ಯಾಂಡ್ ಯಾರು ಅಲೋ ಮಾಡಿದ್ರು? ಅದಕ್ಕೆ ಜಾಯಿಂಟ್ ಕಮಿಷನ್ ಇದ್ದಿದ್ರೆ ಈ ರೀತಿಯ ತೊಂದರೆಗಳು ಆಗ್ತಾ ಇರ್ಲಿಲ್ಲ. ಒಂದು ರೆಗ್ಯುಲೇಷನ್ ಇರೋದು, ನಾವು ಝೋನಿಂಗ್ ಮಾಡ್ಕೊಳ್ಬಹುದಾಗಿತ್ತು. ಓಕೆ ಸರ್, ನೀವು ಕಡಿವಾಣ ಹಾಕೋದ್ರ ಬಗ್ಗೆ ಮಾತಾಡಿದ್ರಿ, ಅದನ್ನ ಚರ್ಚೆ ಮಾಡೋಣ ಕೆಲವೊಂದು ನಿಮಿಷಗಳಲ್ಲಿ. ಮೊದಲಿಗೆ ನಾನು ಆಗ್ಲೇ ಹೇಳ್ದಂಗೆ ಸುಮಾರು ವಾರಗಳು ಕಳೆದಿದೆ ಈ ಚರ್ಚೆ ಅಥವಾ ಈ ಸಂಕಷ್ಟ ಸ್ಟಾರ್ಟ್ ಆದ ನಂತರ. ಕಡೆಯದಾಗಿ ಸ್ಯಾಂಡಲ್ವುಡ್ನ ನಟರು ಕೂಡ ಮಾತಾಡ್ತಾ ಇದ್ದಾರೆ, ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಬನ್ನಿ. ದೇಶದ ಬೆನ್ನೆಲುಬು, ರೈತರ ಬೆನ್ನೆಲುಬು ಕಾವೇರಿ. ಈ ವರ್ಷ ರಾಜ್ಯದಲ್ಲಿ ಮಳೆ ಕಡಿಮೆ ಇದ್ದಿದ್ದರಿಂದ ಈಗಾಗಲೇ ನಮ್ಮ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. 2 ರಾಜ್ಯದ ನಾಯಕರು ಹಾಗೂ ನ್ಯಾಯಾಲಯ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಒಳ್ಳೆ ತೀರ್ಮಾನ ಕೊಡಬೇಕು ಅಂತ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲುವಂತ ಸಮಯ ಬಂದಿದೆ. ಇದಕ್ಕೆ ಎಲ್ಲ ನಮ್ಮ MLAಗಳು, ಎಲ್ಲ MP ಗಳು ಎಲ್ಲ ಒಗ್ಗಟ್ಟಿನಿಂದ ನಿಂತುಕೊಂಡು ಇದಕ್ಕೆ ಸೂಕ್ತವಾದ ಒಂದು ಪ್ರತಿನಿಧಿತ್ವ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಡಬೇಕು. ಅದು ಯಾವುದೇ ಪರಿಸ್ಥಿತಿ ಬಂದರೂ ನಾವೆಲ್ಲರೂ ಕನ್ನಡಿಗರು, ಕರ್ನಾಟಕದವರು ಒಗ್ಗಟ್ಟಾಗಿ ನಿಲ್ಲಬೇಕು. ಒಂದು ಚರ್ಚೆ ನಡೀತಾ ಇರೋದು, ಪ್ರಧಾನಿ ಮೋದಿ ಅವರು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ. ವಹಿಸ್ಬೋದಾ? ಏನೆಲ್ಲ ತೊಂದರೆಗಳಿದೆ? ಒಂದು, ರಾಜಕೀಯ ಲೆಕ್ಕಾಚಾರ. DMK ಕೂಡ ಇಂಡಿಯಾ ಒಕ್ಕೂಟದಲ್ಲಿದೆ, ಕಾಂಗ್ರೆಸ್ ಕೂಡ ಇಂಡಿಯಾ ಒಕ್ಕೂಟದಲ್ಲಿದೆ. ಸೊ ಪ್ರಧಾನಿ ಮೋದಿಯವರು ಇಂಟರ್ಫಿಯರ್ ಆಗ್ತಾರಾ, ಮಧ್ಯಸ್ಥಿಕೆ ವಹಿಸ್ತಾರಾ ಅನ್ನೋದು ಒಂದು ವಿಷಯ. ಎರಡನೇದಾಗಿ
ಅವರು ಮಧ್ಯಸ್ಥಿಕೆ ವಹಿಸಬೇಕಂದ್ರೆ ಎಲ್ಲ ರಾಜ್ಯಗಳು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಮತ್ತು ಪುಡುಚೇರಿ ಕೂಡ ಈ ಒಂದು ಜಜ್ಮೆಂಟಲ್ಲಿ ಬೆನಿಫಿಷರೀಸ್, ಅವರು ಕೂಡ ಒಪ್ಪಬೇಕಾಗತ್ತೆ, ಎಲ್ಲರೂ ಒಂದೇ ಟೇಬಲಲ್ಲಿ ಕೂತ್ಕೋಬೇಕಾಗತ್ತೆ. ಹಾಗಾದರೆ ಮುಂಚೆ ಹಿಂಗಾಗಿದೆಯಾ? ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸಿ ಒಂದು ಸೊಲ್ಯೂಷನ್ ಬಂದಿರೋದು ಆಗಿದೆ. ಎಲ್ಲಿ? ನರ್ಮದಾದಲ್ಲಿ. ರಾಜಸ್ಥಾನ್ ನರ್ಮದಾದ ನದಿ ಪಾತ್ರದಲ್ಲೇ ಇರಲಿಲ್ಲ, ಆದರೆ ಆಗಿನ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಅವರ ಇಂಟರ್ವೆನ್ಷನಿಂದ ನರ್ಮದಾ ನದಿ ನೀರು ರಾಜಸ್ಥಾನ್ಗೂ ಕೂಡ ಅಲೋಕೇಟ್ ಆಯಿತು. ರೀಸೆಂಟಾಗಿ ಚೆನ್ನೈಗೆ ನೀರು ಕೃಷ್ಣಾಯಿಂದ ಹೋಗ್ತಾ ಇದೆ. ಅದಕ್ಕೆ ಕರ್ನಾಟಕ ಇರ್ಬೋದು ಮತ್ತು ಮಹಾರಾಷ್ಟ್ರ ಇರ್ಬೋದು, ಅಂದಿನ ಆಂಧ್ರ ಪ್ರದೇಶ ಇರ್ಬೋದು, 3 ರಾಜ್ಯಗಳು ಒಪ್ಪಿ 5 TMC ಬಿಟ್ಟು ಇವತ್ತು ಚೆನ್ನೈಗೆ ಅಲ್ಲಿಂದ 15 TMC ನೀರು ಹೋಗ್ತಾ ಇದೆ. ಆಲ್ದೋ ಚೆನ್ನೈ ಕೃಷ್ಣಾ ನದಿ ಪಾತ್ರದಲ್ಲಿಲ್ಲ. ಸೊ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ಬೋದು, ಆದರೆ ಎಲ್ಲ ರಾಜ್ಯಗಳು ಒಪ್ಪಬೇಕಾಗತ್ತೆ. ತೇಜಸ್ವಿನಿಯವರೇ, ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇದೆ ಅಂದರೆ ರಾಜಕೀಯ ಲೆಕ್ಕಾಚಾರ ಒಂದು ಕಡೆ, ಎಲ್ಲ ಪಕ್ಷಗಳು ಎಲ್ಲ ರಾಜ್ಯಗಳು ಒಪ್ಪಬೇಕು. ಇದಿಷ್ಟೆಲ್ಲ ಆಗಿ ಮಧ್ಯಸ್ಥಿಕೆ ವಹಿಸೋಕ್ಕೆ ಸಾಧ್ಯ ಇದೆಯಾ ಅಂತ? ನಾನಿಲ್ಲಿ ಬಾಬುನು ಹೇಳಿದ್ರು, ಅದನ್ನ ಒಪ್ಕೋತೀವಿ. ನಾವ್ಯಾರು ಕೂಡ ಇವತ್ತು ರಾಜಕಾರಣವನ್ನ ಬಿಟ್ಟು ರಾಜ್ಯಕಾರಣಕ್ಕಾಗೆ ಮಾತಾಡೋದು, ರಾಜ್ಯಕಾರಣವನ್ನ ಇಟ್ಕೊಂಡೆ ನಾವು ಮಾತಾಡಬೇಕಾಗತ್ತೆ. ಆಮೇಲೆ ನಮ್ಮ ಹಿರಿಯರಾದಂಥ ಮಾನ್ಯ ದೇವೇಗೌಡಜಿ ಅವರು ಈಗಿದ್ದಾರೆ ಮತ್ತು ದೇಶಕ್ಕೆ ಪ್ರಧಾನಿ ಆಗಿದ್ದಂಥವ್ರು. ಯಾರೋ ಪ್ರಧಾನಿ ಮೇಲೆ ಈ ರೀತಿ ಮಾಡಿದ್ರೆ ಒತ್ತಡ ಆಗುತ್ತೆ, ಆ ರೀತಿ ಮಾಡಿದ್ರೆ ಒತ್ತಡ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಸಚಿವರು ಹೋಗಿದ್ದಾರೆ, ಖಂಡಿತ ಅವರಿಗೆ ನಮ್ಮ ರಾಜ್ಯದ ಹಿತ ಕಾಪಾಡುವ ಒಂದು ಹೊಣೆಗಾರಿಕೆಯೂ ಇದೆ, ಹಾಗೆ ಜವಾಬ್ದಾರಿ ಇದೆ ಮತ್ತು ಹಕ್ಕಿದೆ. ನಮ್ಮ ಸಚಿವರಿಗೆ ಕೇಂದ್ರದ ಸಚಿವರು ಸಮಯವನ್ನ ಕೊಡಬೇಕು, ಸಮಯ ಆದರೆ ಪ್ರಧಾನಿಗಳು ಕೂಡ ಸಮಯವನ್ನ ಕೊಡಬೇಕು. ನಮ್ಮ ವಾದ ಮಂಡನೆಯನ್ನ, ನಮ್ಮ ವಸ್ತುಸ್ಥಿತಿಯ ವಿವರಣೆಯನ್ನ ಕೇಳಿಸ್ಕೋಬೇಕಾಗತ್ತೆ. ಅದೇ ರೀತಿ ಕೋರ್ಟಿನ ಮುಂದೆ ನಾವೆಲ್ಲರೂ ಕೂಡ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕರೆಕ್ಟ್ ಆದ ರೀತಿಯಲ್ಲಿ ಸಮರ್ಥವಾಗಿ ವಾದ ಮಂಡನೆ ಮಾಡುವ ರೀತಿಯಲ್ಲಿ ಮಾಡಬೇಕಾಗತ್ತೆ. ಪರಿಸ್ಥಿತಿಲಿ ಓಕೆ, ಬಟ್ ರಾಜಕೀಯ ಮರೆಯಕ್ಕಾಗಲ್ವಲ್ಲ? ಎಲೆಕ್ಷನ್ ಇದೆ, ರಾಜಕೀಯ ಇವತ್ತು ಬಂದು ನಿಂತೋಗೋದು ಇಲ್ಲ, ನಾಳೆಗದು ಬರ್ದಲೇ ಇರೋದು ಇಲ್ಲ, ಅದಲ್ಲ. ಮತ್ತಿದು ಪ್ರಥಮ ಬಾರಿಗೆ ಅಲ್ಲ, ಎಲ್ಲಾ ಮುಖ್ಯಮಂತ್ರಿಗಳು ಈ ಒಂದು ಸ್ಥಿತಿಯನ್ನ ಫೇಸ್ ಮಾಡಿದ್ದಾರೆ, ಎಲ್ಲಾ ಪ್ರಧಾನಿಗಳು ಈ ಸ್ಥಿತಿಯನ್ನ ಫೇಸ್ ಮಾಡಿದ್ದಾರೆ. ನಮಗಂದ್ರೆ ನಮ್ಮ ರಾಜ್ಯದಿಂದಲೂ ಒಬ್ರು ಪ್ರಧಾನಿಗಳು ಈ ದೇಶಕ್ಕೆ ಪ್ರಧಾನಿಯಾಗಿದ್ರು, ಆಂಧ್ರದಿಂದಲೂ ಈ ದೇಶಕ್ಕೆ ಪ್ರಧಾನಿಯಾಗಿದ್ರು. ಈಗ ದಕ್ಷಿಣ ಭಾರತ ಆಗಿರ್ಲಿ, ಉತ್ತರ ಭಾರತ ಆಗಿರ್ಲಿ, ಈ ಸಮಸ್ಯೆ ಕಾವೇರಿ ಸಮಸ್ಯೆ, ನಮಗೊಂದು ಸಮಸ್ಯೆ ಇದ್ರೆ ಅವ್ರಿಗೊಂದು ಸಮಸ್ಯೆ ಇರುತ್ತೆ. ನೀರು, ನೆಲ, ಜಲ, ಗಾಳಿ, ಇದ್ಯಾವುದು ದೇವ್ರು ಕೊಡೋಂತ, ಇದೆಲ್ಲ ಸಂರಕ್ಷಣೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಬೇಕು. ಇದರಲ್ಲಿ ಕೀಳು ರಾಜಕಾರಣ ಮಾಡ್ಲಿಕ್ಕೆ ಹೋದ್ರೆ ಇದು ದೇಶ ಅಂತ ನೋಡಕ ತೊಂದರೆ ಆಗತ್ತೆ. ಹಾಗೆ ಬೇಸಿಕ್ಸ್ ನಾನ್ ಮಾತಾಡ್ತಾ ಇರೋದು ದೊಡ್ಡ ವಿಚಾರ, ಬೆಳೆ ಬೆಳೆಯೋದು ಅದೆಲ್ಲ ದೊಡ್ಡ ವಿಚಾರ. ಕುಡಿಯುವ ನೀರಿನ ಒಂದು ಸಂಕಷ್ಟ ಬಾರದ ಹಾಗೆ ಕರ್ನಾಟಕದ ಕನಿಷ್ಠ ನಮ್ಮ ಏನು ಅವಶ್ಯಕತೆಗಳಿದೆ ಅದನ್ನ ಹಕ್ಕನ್ನ ನಾನು ಕಾಂಗ್ರೆಸ್ ಇದೆ ಅವ್ರು ಮಾಡಲ್ಲ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ಯಾಕಂದ್ರೆ ಮಾಡ್ತಾರೆ, ಮಾಡುವ ಜವಾಬ್ದಾರಿ ಇದೆ ಒಂದು ರಾಜ್ಯ ಸರ್ಕಾರವಾಗಿ. ಅದಾಗತ್ತೆ, ಒಳ್ಳೇದಾಗತ್ತೆ. ರಾಜಕಾರಣ ಮಾಡೋದು ಬಿಟ್ಟು ನಾವು ಇದರಲ್ಲಿ ಖಂಡಿತ ಒಳ್ಳೆಯ ರೀತಿಯಲ್ಲಿ ಎಲ್ಲೊಂದ್ ಕಡೆ ರಾಜಕಾರಣ ಬಿಟ್ರು ಬಾಬು ಅವರೇ, ಪ್ರಧಾನಮಂತ್ರಿಗಳು ಓಕೆ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿದ್ರು ಕೂಡ, ಈಗ ತಮಿಳುನಾಡು ಒಪ್ಕೊಳ್ಳಿತ್ತಾ? ಅಲ್ಲಿ DMK ಸರ್ಕಾರ ಇದೆ, ಅವ್ರಿಗೂ ಕೂಡ ಎಲೆಕ್ಷನ್ ಇದೆ. ಇಲ್ಲ ನಮ್ಗೆ ಸ್ವಲ್ಪ ಕಡಿಮೆ ನೀರು ಬಿಡಿ ಪರವಾಗಿಲ್ಲ ಅಂತ ಒಂದು ಯಾವುದೋ ಒಂದು ಸೂತ್ರ ಬಂದರೆ, ಸಂಕಷ್ಟ ಸೂತ್ರ ಬಂದೆ, DMK ಒಪ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅವರಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ. ನಾನು ಇದೇ ಕಾರಣಕ್ಕೆ ಆಗಲೇ ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇದೆ ಅನ್ನೋ ಪದ ಬಳಕೆ ಮಾಡಿದ್ದು. ನೋಡಿ, ಅಣ್ಣಾ DMK ತಮಿಳ್ನಾಡಲ್ಲಿ ಅಣ್ಣಾ DMK ಹಿಂದೆ ಸರ್ಕಾರ ಮಾಡಿದಂಥವ್ರು. ಅಣ್ಣಾ DMK ಗೆಲ್ತವ್ರೆ. ಈ ಕಾವೇರಿ ವಿವಾದ ಜಾಸ್ತಿ ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯೆ ಜಾಸ್ತಿ ವಿವಾದ ಕಾರಣ ಆದಂಥವ್ರು. ಇರಲಿ, ಅವ್ರು ನಮ್ಮ ರಾಜ್ಯದವರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನ್ನ ಗೌರವ ಇದೆ, ವ್ಯತ್ಯಾಸಗಳೇನೇ ಇದ್ದರು. ಈಗ ಅಣ್ಣಾ DMK ಹಂಗಾರೆ ಈಗ ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತಾರಾ? BJP ಜೊತೆ ಇದ್ದಾರೆ ಅಂತೇಳಿ? ಆಯಾ ರಾಜ್ಯದ ವಿಚಾರ ಬಂದಾಗ ಮೇಡಮ್ ಅವ್ರು ಹೇಳಿದ್ ನಾನು ಎಂಡಾಸ್ ಮಾಡ್ತೀನಿ. ರಾಜಕಾರಣ ಬೇರೆ, ರಾಜ್ಯಕಾರಣ ಬೇರೆ. ದಟ್ ಇಸ್ ವಾಟ್. ನೋಡಿ, ಇಲ್ಲಿ ಇಂಡಿಯಾದಲ್ಲಿ ಯಾರಿದ್ದಾರೆ ಅಂತ ಅಲ್ಲ, ಬಿಜೆಪಿಲಿ ಯಾರಿದ್ದಾರೆ, NDA ಕೊಡ್ತಾರೆ, ಇಂಡಿಯಾ ಬಿಡಿ. ದಯಮಾಡಿ ಕೇಳಿ. ನೋಡಿ, ಡೋಂಟ್ ಟೀಚ್ ಮೀ ದ ಲೆಸನ್ ಪ್ಲೀಸ್. ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದಕ್ಕೆ ಬಿಡಿ. ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಅಂತ ಮತ್ತೆ ಹೇಳ್ತೀನಿ ನಾನು. ನೋಡಿ, ಇಲ್ಲಿ ನೀವು ಪಕ್ಷದ ರಾಜಕಾರಣ ತರಕ್ಕೆ ಹೋಗಬೇಡಿ. ಇಲ್ಲಿರ್ತಕ್ಕಂಥ ಪ್ರಶ್ನೆ ರಾಜ್ಯದ ಹಿತಾಸಕ್ತಿ. ಈಗ ನೀವು DMK ಹೇಳಿದ್ರೆ ಅಣ್ಣಾ DMK ಯಾಕೆ ಮಾತಾಡಲ್ಲ ನೀವು? ಸೊ ದಿಸ್ ಇಸ್ ದ ಥಿಂಗ್. ನೋ ಜನಕ್ಕೆ ಗೊತ್ತಾಗಬೇಕು. ಅದೆಲ್ಲ ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ 1996ರಲ್ಲಿ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ, DMK ಈಗ ದೇವೇಗೌಡರ ಸರ್ಕಾರದಲ್ಲಿ ಪಾಲ್ದಾರರು. ನಾವ್ ಹಂಗಂತೇಳಿ ಈಗ ದೇವೇಗೌಡರನ್ನ ನಾವು ಬಿಟ್ಟು ಮಾಡಕ್ಕಾಗತ್ತಾ? ವಾಜಪೇಯಿ ಅವರು ಸರ್ಕಾರ ಮಾಡಿದ್ರು, ಅಣ್ಣಾ DMK ಅವ್ರು ಪಾಲ್ದಾರಿದ್ರು. ಹಂಗಂತೇಳಿ ಅಣ್ಣಾ DMK ನಾವು ಸರ್ಕಾರ ಕೈ ತೋರ್ಸಕ್ಕಾಗತ್ತಾ? ನಮ್ಮ ರಾಜ್ಯದ ವಿಚಾರ ಬಂದಾಗ ರಾಜಕಾರಣ ಬೇರೆ, ರಾಜ್ಯದ ವಿಚಾರ ಬಂದಾಗ ನೆಲ, ಜಲ, ಭಾಷೆ ವಿಚಾರ ಬಂದಾಗ ವಿ ಆರ್ ಆಲ್ ಒನ್. ರಾಜ್ಯದ ಇತರ ಈಗ ಹಿಂದೆ
SM ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜೈಲ್ಗೆ ಹೋಗ್ತಾ ಇದ್ರು ಕಾವೇರಿ ಇಶ್ಯೂಗೆ. ಓಕೆ, ಅದೇ ರೀತಿ S ಬಂಗಾರತ್ನವರು ಈ ಕಾವೇರಿ ಇಶ್ಯೂಗೆ ಜೈಲ್ಗೆ ಹೋಗ್ತಾ ಇರಾಗಿದ್ರು. ಓಕೆ ರಮೇಶ್ ಬಾಬು ಅವರೇ, ಒಂದು ಸಣ್ಣ ಬ್ರೇಕಿಂಗ್ ಇದೆ. ಅಡೆತಡೆಗಳನ್ನ ಕ್ರಾಸ್ ಮಾಡ್ಕೊಂಡ್ ಬಂದಿದೀವಿ ನಾವು. ಓಕೆ, ಒಂದು ಸಣ್ಣ ಬ್ರೇಕಿಂಗ್ ಇದೆ. ಲೋಕಸಭೆಯಲ್ಲಿ ವಿಮೆನ್ಸ್ ರಿಸರ್ವೇಷನ್ ಬಿಲ್ ನಡೀತಾ ಇದೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಒಂದು ಹತ್ರ 8 ಗಂಟೆಗಳ ಕಾಲ ಸುದೀರ್ಘ ಒಂದು ಚರ್ಚೆ ಆಗಿದೆ. ಹಾಗೆ ಲೋಕಸಭೆಯಲ್ಲಿ ಈ ಒಂದು ಬಿಲ್ ಪಾಸ್ ಆಗಿದೆ, ರಾಜ್ಯಸಭೆಗೆ ಹೋಗಬೇಕಾಗತ್ತೆ. ನೆಕ್ಸ್ಟು ಈ ಒಂದು ಐತಿಹಾಸಿಕ ಬಿಲ್ ಇವತ್ತು ಲೋಕಸಭೆಯಲ್ಲಿ ಪಾಸ್ ಆಗಿದೆ, ಮತಪತ್ರಗಳ ಮೂಲಕ ಇದೊಂದು ಪಾಸ್ ಆಗಿದೆ. ಓಕೆ, ಹತ್ರ ಒಂದು 8 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ಹಲವಾರು ಜನ ಮಾತಾಡಿದ್ದಾರೆ. ಈಗ ಕೆಲವತ್ತು ಮುಂಚೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ರು. ಕಡೆಯದಾಗಿ ಹೊಸ ಪಾರ್ಲಿಮೆಂಟ್ನ ಒಂದು ಐತಿಹಾಸಿಕ ಮೊದಲ ಒಂದು ಸೆಷನಲ್ಲಿ ಒಂದು ಐತಿಹಾಸಿಕ ಬಿಲ್ ಪಾಸ್ ಆಗಿದೆ. ನೆಕ್ಸ್ಟು ರಾಜ್ಯಸಭೆಗೆ ಹೋಗುತ್ತೆ. ಮ್ಯಾಮ್, ನೀವು ಕೂಡ ವಿಮೆನ್ ಪಾಲಿಟಿಷಿಯನ್ನೇ, ನಿಮ್ಮ ಮೊದಲ ರಿಯಾಕ್ಷನ್? ರಾಜ್ಯಸಭೆಗೆ ಹೋಗಬೇಕು, ಒಂದಿಷ್ಟು ಚರ್ಚೆ ಇದೆ, ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಅಟ್ಲೀಸ್ಟ್ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ನಾವು. ಖಂಡಿತ ಈ ಬಿಲ್ಲಿಗೆ ಬೆಂಬಲ ಕೊಟ್ಟಂತಹ, ಇದು ಪಾಸ್ ಆಗೋದಕ್ಕೆ ಪಾತ್ರ ವಹಿಸಿದಂಥ ಎಲ್ಲ ಮಾನ್ಯ ಸಂಸದರಿಗೆ ನಾನು ಧನ್ಯವಾದವನ್ನ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ಅಟ್ ದಿ ಸೇಮ್ ಟೈಮ್ ಒಂದು ನೋವಿನ ವಿಚಾರ ಕೂಡ ಇದೆ. ಯಾವ ದೇಶದಲ್ಲಿ ಅರ್ಧ ಭಾಗದಷ್ಟು ಮಹಿಳೆಯರಿದ್ದಾರೆ, ನಮ್ಮ ಅಜ್ಞಾನದಿಂದಲೋ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನೂ ಮಹಿಳೆಯರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಅಕ್ಸೆಪ್ಟ್ ಮಾಡ್ದಲೇ ಇರತಕ್ಕಂಥದ್ದು, ಗೆದ್ದು ಬರಕ್ಕಾಗ್ದಲೇ ಇರುವಂತ ಸ್ಥಿತಿಯಲ್ಲಿ ಮೀಸಲಾತಿ ಎನ್ನುವಂತಹ ಒಂದು ವಿಶೇಷ ಸಂದರ್ಭವನ್ನು ಒದಗಿಸಿಕೊಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದು ಬದಲಾಗಲಿ, ಹೆಣ್ಣು ಮಕ್ಕಳಲ್ಲೂ ಕೂಡ ರಾಜಕೀಯ ಜಾಗೃತಿ ಮತ್ತು ಪಾತ್ರ ವಹಿಸುವಿಕೆ ಹೆಚ್ಚಾಗಲಿ. ನಾವು ಕೂಡ ದೇಶವಾದಕ್ಕೆ ಒಂದು ಬೇಕಾದಂತ ಉತ್ತಮವಾದ ನೀತಿ ನಿರೂಪಣೆಯಲ್ಲಿ ಭಾಗವಹಿಸುವಂತ ಅವಕಾಶ, ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಹೆಣ್ಣು ಮಕ್ಕಳು. ಇದು ರಾಜ್ಯಸಭೆಯಲ್ಲೂ ಪಾಸ್ ಆಗಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮೀಸಲಾತಿ ಇಲ್ಲದೆಯೂ ಕೂಡ ಹೆಣ್ಣು ಮಕ್ಕಳು ಗೆದ್ದು ಬರುವಂತ ಸ್ಥಿತಿಗೆ ಇದು ನಾಂದಿಯಾಗಲಿ. ಖಂಡಿತ. ಪ್ರಸಾದ್ ಅವರೇ, ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇವೇಗೌಡರ ಸರ್ಕಾರ. ಹೌದು ಹೌದು. ಕಡೆಯದಾಗಿ ಇವಾಗ ಫೈನಲ್ ಆಗಿ ಲೋಕಸಭೆಯಲ್ಲಿ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲೂ ಪಾಸ್ ಆಗ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು. ಇಲ್ಲ, ಇದು ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಮೊದಲಿನಿಂದಲೂ ಇದನ್ನು ಪ್ರತಿಪಾದಿಸ್ತಾ ಇದ್ರು. ಮಹಿಳೆಯರಿಗೆ ಹೆಚ್ಚು ರಿಸರ್ವೇಷನ್ ಸಿಗಬೇಕು, ಮೀಸಲಾತಿ ಸಿಗಬೇಕು, ಹೆಚ್ಚು ಮಹಿಳೆಯರು ಲೋಕಸಭೆಗೆ ಹೋಗಬೇಕು, ಹೆಚ್ಚು ಮಹಿಳೆಯರು ವಿಧಾನಸಭೆಗೆ ಬರಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಹೆಚ್ಚು ಒತ್ತು ಕೊಡ್ತಾಯಿದ್ರು ಮತ್ತು ಪ್ರತಿಪಾದಿಸ್ತಾಯಿದ್ರು. ಅದು ಇವತ್ತು ನನಸಾಗುವಂಥ ಸಮಯ ಬಂದಿದೆ. ರಾಜ್ಯಸಭೆಯಲ್ಲೂ ಪಾಸಾಗುತ್ತೆ. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ದೇವೇಗೌಡರು ಬಹಳ ಇದಕ್ಕೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರು. ಪಕ್ಷಗಳಲ್ಲಿ, ರಾಜಕೀಯದಲ್ಲಿ ಎಲ್ಲದರಲ್ಲೂ ಅವರು ಒತ್ತನ್ನು ಕೊಡ್ತಾ ಬಂದರು. ಅದು ಇವತ್ತು ಸಾಕಾರಗೊಳ್ತಾ ಇರೋದು. ನಮಗೂ ಕೂಡ ಅತಿ, ನಮ್ಮ ಪಕ್ಷಕ್ಕೂ ಕೂಡ ಮತ್ತು ನಮ್ಮ ನಾಯಕರಿಗೂ ಕೂಡ ಹೆಚ್ಚು ತರುವಂಥದ್ದು. ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದಿದ್ದಾರೆ ಸುಮಾರು ಜನ ಇದನ್ನ ಆಲ್ರೆಡಿ. ಬಟ್ ಅಟ್ಲೀಸ್ಟ್ ಮೊದಲನೇ ಸ್ಟೆಪ್ ಇಟ್ಟಿದ್ದೀವಿ. ಇವತ್ತು ನಾಳೆ ಇಂಪ್ಲಿಮೆಂಟ್ ಆಗುತ್ತೋ, 2029 ಇಂಪ್ಲಿಮೆಂಟ್ ಆಗುತ್ತೋ, ಅಟ್ಲೀಸ್ಟ್ ಒಂದು ಮೊದಲನೇ ಸ್ಟೆಪ್. ಇಲ್ಲಿ 2 ಪ್ರಮುಖವಾದ ವಿಚಾರ. ಒಂದು, ಇವತ್ತಾಗಿರ್ತಕ್ಕಂಥ ಬಿಲ್ಲು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡೋಕ್ಕೆ ಸಂಬಂಧಪಟ್ಟಂತೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಮಹಿಳೆಯರಿಗೆ 50% ಮೀಸಲಾತಿಯನ್ನು ನಾವಾಗಲೇ ಜಾರಿಗೆ ಕೊಟ್ಬಿಟ್ಟಿದ್ದೀವಿ ಕರ್ನಾಟಕದಲ್ಲಿ. ಸನ್ಮಾನ್ಯ ರಾಜೀವ್ ಗಾಂಧಿರವರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಲೋಕಲ್ ಬಾಡಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ತಿದ್ದುಪಡಿಯನ್ನು ತಂದು ಜಾರಿಗೆ ಕೊಟ್ಟಿದ್ದರು ಆವತ್ತಿನ ಕಾಲಘಟ್ಟಕ್ಕೆ. ಅದಾದ ನಂತರ ಶಾಸನ ಸಭೆಗಳಲ್ಲೂ ಸಹ ಮಹಿಳಾ ಮೀಸಲಾತಿ ಕೊಡಬೇಕಂತೇಳಿ ಭಾಳಷ್ಟು ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಶ್ರೀಮತಿ ಸೋನಿಯಾ ಗಾಂಧಿರವರು ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ್ದಾರೆ, ದೇವೇಗೌಡರ ಪ್ರಯತ್ನವೂ ಇದೆ. ವಾಟ್ ಎವರ್ ಇಟ್ ಮೇ ಬಿ, ಇವತ್ತು ಒಟ್ಟಾರೆ ದೇಶದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಆಶಾದಾಯಕವಾದಂಥ ಬೆಳವಣಿಗೆ ಯಾವತ್ತೂ ಆಗಬೇಕಾಗಿತ್ತು. ಇದನ್ನು ಕಾಂಗ್ರೆಸ್ ಪಕ್ಷ ಮುಕ್ತವಾಗಿ ಸ್ವಾಗತ ಮಾಡ್ತಾ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಸಹ ಸುದೀರ್ಘವಾಗಿ ರಾಜ್ಯಸಭೆಯಲ್ಲಿ ಈ ಬಿಲ್ ಕುರಿತು ಮಾತಾಡಿದ್ದಾರೆ. ಸೊ ಹಾಗಾಗಿ ಯಾರು ಕ್ರೆಡಿಟ್ ಹೋಗುತ್ತೆ ಏನಾಗುತ್ತೆ ಅನ್ನೋದಕ್ಕಿಂತ ಒಳ್ಳೆ ಬೆಳವಣಿಗೆ ಆದಾಗ ನಾವು ಸ್ವಾಗತ ಮಾಡಬೇಕಾಗುತ್ತೆ. ಯಾಕೆಂದರೆ ರಾಜೀವ್ ಗಾಂಧಿರವರು ಹಿಂದೆ 18 ವರ್ಷದ ಯುವಕರಿಗೆ ಮತದಾನದ ಹಕ್ಕನ್ನು ಕೊಟ್ಟು, ಹಾಗಾಗಿ ಈ ತರದ ಪ್ರಗತಿ ಪರವಾದಂಥ ಚಿಂತನೆಗಳು ಯಾರೇ ಮಾಡಿದ್ರು ನಾವು ಸ್ವಾಗತ ಮಾಡ್ತೇವೆ. ಇದು ಒಳ್ಳೆ ಬೆಳವಣಿಗೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತ ಮಾಡ್ತೇನೆ. ನಿಜ. ಕೆಲ ಹೊತ್ತಿನ ಮುಂಚೆ ಟಿ.ವಿ. ರಾಮಚಂದ್ರ ಅವರು ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಒಂದಿಷ್ಟು ಕಡಿವಾಣ ಹಾಕಬೇಕಾಗತ್ತೆ, ಹಾಗೆ ರಿಅಸೆಸ್ ಮಾಡಬೇಕು, ಎಷ್ಟು ಮಳೆ ಆಗ್ತಾ ಇದೆ, ತಮಿಳುನಾಡು ಎಷ್ಟು ಪ್ರದೇಶದಲ್ಲಿ ಬೆಳೆ ಬೆಳೀತಾ ಇದೆ, ಹಾಗಾದ್ರೆ ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ, ಏನು ಮಾಡ್ಬೋದು ನೆಕ್ಸ್ಟ್ ಚರ್ಚೆ ಮಾಡಿ. ರಾಮಚಂದ್ರ ಅವರೇ, ಈ 2 ಅಂಶನ ಯಾಕೆ ಕನ್ವಿನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನಿಸುತ್ತೆ ನಿಮಗೆ? ಕಾವೇರಿ ಪ್ರಾಧಿಕಾರಕ್ಕೆ ಇರಬಹುದು, ಅಥವಾ ನಾಳೆ ದಿನ ಸುಪ್ರೀಂ ಕೋರ್ಟ್ ಇವತ್ತು ತಗೊಂಡಿರೋ ಪೆಟಿಷನ್ ಏನಾದ್ರು ಹಿಯರಿಂಗ್ ನಡೆದ್ರೆ
ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಈ ವಾದ ಮಂಡಿಸ್ಬೇಕಾಗತ್ತಲ್ವಾ? ಅಲ್ಲ, ವಾದ ಮಂಡಿಸ್ಬೇಕು. ನಮ್ಮ ಕರ್ನಾಟಕದವರು ಸರಿಯಾದ ಕೆಲಸ ಮಾಡ್ತಾ ಇಲ್ಲ. ತಮಿಳುನಾಡು ಅವ್ರನ್ನ ಕಂಪೇರ್ ಮಾಡಿದ್ರೆ ನಮ್ಮ ವಾದಗಳು ಅಷ್ಟು ಇದಾಗಿಲ್ಲ. ಹಾಗಾಗಿ ನಾವು ನಮ್ಮ ವೆಪನ್ ಸರಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗಿದೆ. ಅಲ್ಲಿ ಏನೇನು ನ್ಯೂನತೆಗಳಿದೆ ತಮಿಳುನಾಡು ಪಾರ್ಟ್ ಅಲ್ಲಿ ಅದನ್ನ ಹೈಲೈಟ್ ಮಾಡ್ಬೇಕಾಗಿದೆ. ನಾನು ಹೇಳಿದೆ ಅಲ್ಲಿ ಒಂದು ಬೆಳೆಗಳಿದು ಮೊದಲು 13% ಅಷ್ಟು ಇರಿಗೇಟೆಡ್ ಏರಿಯಾ ಇದ್ದಿದ್ದು ಇವತ್ತು 42% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಎರಡನೇದು, ಅಲ್ಲಿ ಪ್ರತಿ ವರ್ಷ ಹೂಳ್ ತೆಗೆಯೋದ ಒಂದು ಕಾರ್ಯಕ್ರಮ ಇತ್ತು ತಂಜಾವೂರ್ ಬೆಲ್ಟ್ ಅಲ್ಲಿ ಎಲ್ಲ. ಹಾಗಾಗಿ ಕೆರೆಗಳಲ್ಲಿ ನೀರು ಯಾವಾಗ್ಲೂ ಇರ್ತಾ ಇತ್ತು. ಇವತ್ತು ಅದನ್ನ ಸ್ಟಾಪ್ ಆಗಿದೆ. ಹಾಗಾಗಿ ಅವ್ರು ಬರೀ ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಇನ್ನೊಂದು ರೀತಿಯ ತೊಂದರೆ ಇದೆ. ಮೂರನೇದು ಇದು ಸ್ಯಾಂಡ್ ಮೈನಿಂಗ್, ಅದು ಬಹಳಷ್ಟು ನಡೀತಾ ಇರೋದ್ರಿಂದ ಇದೆಲ್ಲ ತೊಂದರೆಗಳಾಗ್ತಾ ಇರೋದ್ರಿಂದ ಅಲ್ಲಿ ನದಿಯಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಮಳೆಯ ಅಭಾವ, ಇನ್ನೊಂದು ಕಡೆ ನಾವು ನಿರ್ವಹಣೆ ಮಾಡ್ತಾ ಇರೋದು, ನದಿಯ ನಿರ್ವಹಣೆ ಮಾಡೋದ್ರಲ್ಲಿ ಇದಾಗಿದೆ. ಹಾಗಾಗಿ ರೀಅಸೆಸ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗ ಟೆಕ್ನಾಲಜಿ ಇರೋದ್ರಿಂದ ವಿತಿನ್ ಎ ಇಯರ್ ನಾವು ಮಾಡಬಹುದು. ಈಗ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ಇರೋದ್ರಿಂದ ಮಾಡಬಹುದು ಸರ್ಕಾರ. ಆದ್ರೆ ಒಂದು ಕಾಂಟ್ರವರ್ಷಿಯಲ್ ಆಗಿರೋದು, ರೈತರಿಗೆ ನೀವು ಬೇರೆ ಬೆಳೆನ ಬೆಳೀರಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಈಗ ತಮಿಳ್ನಾಡಲ್ಲಿ ಇರ್ಬೋದು, 3 ಬೇರೆ ಬೇರೆ ಬೆಳೆ ಬೆಳೀತಾರೆ, 3ರಲ್ಲೂ ಕೂಡ ಭತ್ತ ಬೆಳೀತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಶುಗರ್ ಕೇನ್ ಬೆಳಿತೀವಿ. ಎಲ್ಲೋ ಒಂದ್ ಕಡೆ ರೈತರಿಗೆ ಕನ್ವಿನ್ಸ್ ಮಾಡ್ಬೋದಾ ನೀವು ಬೇರೆ ಬೆಳೆ ಬೆಳೀರಿ, ಇಲ್ಲಿ ನೀರು ಕಡಿಮೆ ಇದೆ, ಅಷ್ಟು ನೀರಿನ ಒಂದು ಅವೈಲಬಿಲಿಟಿ ಇಲ್ಲ ಅಂತ? ಅಲ್ಲ, ಅದು ಸಾಧ್ಯ ಇದೆ. ನಾವು ದಾಖಲೆ ಪ್ರಕಾರ ತಗೊಂಡು ರೈತರ ಹತ್ರ ಹೋದ್ರೆ ಅವ್ರು ಒಪ್ಕೊಳ್ತಾರೆ. ಅಲ್ಲಿ ಪಾಲಿಟಿಕ್ಸ್ ಆಗ್ಬಾರ್ದು ಅಷ್ಟೇನೆ, ಆಗ ಸಾಧ್ಯ ಇದೆ. ಒಂದು ವಾಟರ್ ಇಂಟೆನ್ಸಿವ್ ಕ್ರಾಪ್, ಯಾವ ಪ್ರದೇಶದಲ್ಲಿ ಯಾವ ರೀತಿಯ ಕ್ರಾಪ್ ಬೆಳಿಬೇಕು, ಅಲ್ಲಿಯ ಜಲನಯನ ಪ್ರದೇಶದಲ್ಲಿ ಎಷ್ಟು ನೀರ್ ಸಿಕ್ಕತ್ತೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿ ರೈತರಿಗೆ ಹೇಳಿದ್ರೆ ಅವರು ಎಷ್ಟು ನೀರ್ ಸಿಕ್ಕುತ್ತೋ ಅಷ್ಟರಲ್ಲೇ ಅವ್ರು ಇದ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಕೆಲವೊಂದು ಜಲನಯನ ಪ್ರದೇಶದಲ್ಲಿ ಕೆಲಸ ಮಾಡಿದಾಗ ರೈತರ ಹತ್ರ ಮಾತಾಡಿದಾಗ ಅವ್ರು ಒಪ್ಕೊಳ್ತಾ ಇದ್ರು, ನಾವು ಮಾಡ್ತಾ ಇರೋ ತಪ್ಪಿಂದಾನೇ ಈ ರೀತಿ ಆಗ್ತಾ ಇದೆ. ಬಟ್ ತಮಿಳುನಾಡಿನವರು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ. ಅಂದ್ರೆ ನಾವು ಸರಿಯಾದ ಅಸೆಸ್ ಮಾಡಿ ಜನಕ್ಕೆ ಕನ್ವಿನ್ಸ್ ಮಾಡಿದ್ರೆ, ಇದರಲ್ಲಿ ಮಾಧ್ಯಮದವರ ಪಾತ್ರನು ಬಹಳಷ್ಟು ಬರುತ್ತೆ. ಜನನ್ ಕನ್ವಿನ್ಸ್ ಮಾಡ್ಬೇಕು. ನಾವು ಅನ್ಬಯಾಸ್ಡ್ ರಿಪೋರ್ಟ್ ಕೊಡ್ಬೇಕಾಗಿದೆ. ಈ ವಾಟರ್ ಇಂಟೆನ್ಸಿವ್ ಕ್ರಾಪ್ ಮಾಡೋದ್ರಿಂದ ಏನೇನ್ ತೊಂದರೆ ಆಗತ್ತೆ ಅಂತ. ಮತ್ತೆ ನಾವು ಜಲನಯನ ಪ್ರದೇಶದಲ್ಲಿ ಒಂದು ಸಮಗ್ರವಾದ ಒಂದು ಅಸೆಸ್ಮೆಂಟ್ ಮಾಡಿದ್ರೆ ಯಾವ ಇದರಲ್ಲಿ ಎಷ್ಟು ನೀರ್ ಸಿಕ್ಕುತ್ತೆ ಅನ್ನೋದು ತಿಳಿಯುತ್ತೆ. ಆಗ ವಾಟರ್ ಬಡ್ಜೆಟಿಂಗ್ ಈಸಿ ಆಗುತ್ತೆ. ಪ್ರತಿಯೊಂದು ಇದಕ್ಕೂ ನಾವು ಎಷ್ಟು ಯೂಸ್ ಮಾಡಬಹುದು, ಎಲ್ಲಿ ಎಷ್ಟು ಯೂಸ್ ಮಾಡಬಹುದು ಅಂತ ಸೆಕ್ಟರ್ ವೈಸ್ ನಾವು ಅದನ್ನ ಕೊಡಬಹುದಾಗಿದೆ. ಓಕೆ ತೇಜಸ್ವಿನಿ ಅವರೇ, ನೀವು ಈ ಭಾಗದಿಂದ ಬರ್ತೀರಾ, ರೈತರು ಒಪ್ಪುತ್ತಾರೆ ಈ ತರ ಯಾವುದೇ ಒಂದು ಸೊಲ್ಯೂಷನ್? ಹರೀಶ್, ರೈತ ಬಂಧು, ಅನ್ನದಾತ ರೈತ ಜಗತ್ತಿನ ಎಲ್ಲ ರೈತರು ಒಂದೇ. ಯಾರ ಭೂಮಿ ತಾಯಿಯನ್ನ ಬೆಳೆದ ಅನ್ನ ಕೊಡ್ತಾರ ಅವರಲ್ಲಿ ರಾಜಕಾರಣದ ವಿಚಾರ ಬರೋದಿಲ್ಲ. ಎರಡನೇದು, ನಮ್ಮ ರಾಜ್ಯದ ನೀರಿನ ಹಕ್ಕೇನಿದೆ, ನೀರು ಯಥೇಚ್ಛವಾಗಿ ಸಿಗಬೇಕಾದಾಗ ಮತ್ತೆ ಎಲ್ಲ ಬೆಳೆ ಎಲ್ಲ ಕಡೆ ಬೆಳೆಯಕ್ಕಾಗಲ್ಲ. ಕೆಲವು ಪ್ರದೇಶದಲ್ಲಿ ಕೆಲವು ಬೆಳೆಗಳನ್ನೇ ಬೆಳಿಬಹುದು. ಅದು ಆ ಅರಿವು ನಮ್ಮ ರೈತ ಬಂಧುಗಳಿಗಿದೆ. ಮತ್ತೆ ಮೂರನೇದು, ಯಾವ ರೈತ ಕೂಡ ತಮಿಳ್ನಾಡಿಗೆ ನೀರು ಕೊಡಲ್ಲ ಅಂತ ಯಾವ ರೈತ ಹೇಳಲ್ಲ. ನಾವು ಕಷ್ಟವನ್ನು ಹಂಚ್ಕೊಳ್ಳೋಣ, ಸುಖವನ್ನು ಹಂಚ್ಕೊಳ್ಳೋಣ. ನೀರು ಇಲ್ಲದೆ ಇದ್ದಾಗ ಹಠ ಮಾಡೋದು. ಆಮೇಲೆ ಈಗ ನಮ್ಮ ರಾಮಚಂದ್ರ ಅವರು ಹೇಳಿದಾಗೆ ತಮಿಳ್ನಾಡಲ್ಲಿ ನೀರಿನ ಟೇಬಲ್ ಮೇಲೆ ಇದೆ, ಅಲ್ಲಿ ಹೂಳೆತ್ತಬೇಕು. ಅವ್ರು ಮಾತ್ರನಾ? ಇಲ್ಲ, ನಾವು ಹೂಳೆತ್ತಬೇಕು. ಅದೇ ರೀತಿ ನದಿಗಳ ನಿರ್ವಹಣೆ, ಹೌದು, ಹೇಳೋರು ನಾವೇ, ವೈಲೇಟ್ ಮಾಡೋರು ನಾವೇ. ಸೊ ಅದಾಗಬಾರ್ದು. ನದಿಗಳ ನಿರ್ವಹಣೆ, ಕೆರೆ ಹೂಳೆತ್ತಕ್ಕಂಥದ್ದು, ಫಾರೆಸ್ಟ್ ಅನ್ನ, ಇರುವ ಫಾರೆಸ್ಟ್ ಅನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಮತ್ತೆ ನೀರಿನ ಹಕ್ಕು, ನಮ್ದೇನು ರಾಜ್ಯಕ್ಕೊಂದು ಹಕ್ಕು ಅಂತಿರುತ್ತೆ, ಅವರು ಬೆಳೆ ಬೆಳಿಬೇಕಲ್ಲ, ಅವನಿಗೆ ಮುಂಜಾಗ್ರತೆಯಿಂದ ಇವತ್ತು ಸ್ಯಾಟಲೈಟ್ ಮೂಲಕ ಮಾಹಿತಿಯನ್ನ ಕೊಟ್ಟರೆ ಎಲ್ಲಾ ಜನಪ್ರತಿನಿಧಿಗಳು, ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಕೂಡ ರೈತರ ಬಳಿ ಮಾತನಾಡಬಹುದು. ಏನ್ ನಮ್ಮ ರೈತ ಬಂಧುಗಳಿಗೆ ಮಾತಾಡಕ್ಕಾಗಲ್ಲ ಅಂತೇನಿಲ್ಲ. ಪ್ರಸಾದ್ ಗೌಡ ಅವರೇ, ನೀವು ಕೂಡ ಆ ಭಾಗದಲ್ಲಿದ್ದೀರಾ, ಒಪ್ಕೊಂತಾರ ಅಲ್ಲಿ ರೈತರು? ನೀವು ಫಾರ್ ಎಕ್ಸಾಂಪಲ್, ನೀವು ಕಬ್ಬು ಬೆಳಿಬೇಡಿ, ವರ್ಷ ರಾಗಿ ಬೆಳೀರಿ ಅಂತ ಹೇಳಿದ್ರೆ? ಇಲ್ಲ, ಈಗಾಗಲೇ ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಬಟ್ ಇವತ್ತೇನಂದ್ರೆ, ಇದು ಪ್ರಕೃತಿ ವಿಕೋಪದಿಂದ ಆಗಿರೋಂಥ ಒಂದು ಸಮಸ್ಯೆ ಏನಿದೆ, ಇದನ್ನು ನಾವು ರೈತಾಪಿ ಇವತ್ತು ಕಷ್ಟ ಸಹಿಷ್ಣು, ಕಷ್ಟನೇ ಹೆಚ್ಚಾಗಿರುತ್ತೆ, ಸುಖಕ್ಕಿಂತ ಕಷ್ಟನೇ ಜಾಸ್ತಿ. ರೈತನ ಒಂದು ಜೀವನ ಯಾವಾಗಲೂ ಕಷ್ಟಮಯವಾಗಿರುತ್ತೆ. ಅದರಲ್ಲೂ ಕೂಡ ಇವಾಗ ನೀರಿಲ್ಲದೆ ಇರೋವಂಥದ್ದು ರೈತನಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಅರ್ಥವಾಗುತ್ತೆ, ಇವತ್ತು ಕಬ್ಬು ಬೆಳೆಯಬೇಕು ಅಂತ ಹೊರಟರು ಕೂಡ ನೀರಿಲ್ಲ ಅಂದಾಗ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ, ವಾಸ್ತವವನ್ನು ಒಪ್ಕೊಳ್ಳೇಬೇಕಾಗತ್ತೆ. ಆದರೆ ನಾನು ಸರ್ಕಾರಕ್ಕೆ ಹೇಳೋವಂಥದ್ದು, ಈಗಲಾದರೂ ಎಚ್ಚೆತ್ಕೊಂಡು, ದೇವೇಗೌಡ ಸಾಹೇಬರು ದೆಹಲಿಯಲ್ಲೇ ಇದ್ದಾರೆ, ನೀವು ಅವರ ಸಹಕಾರವನ್ನು ತೆಗೆದುಕೊಳ್ಳಿ.
ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ಕೊನೆ ಪಕ್ಷ ಈ ರಾಜ್ಯದ ಜನಗಳಿಗೆ ಕುಡಿಯೋಕ್ಕೆ ನೀರ್ನಾರು ಮಳೆ ಬಂದರೆ ನಾಳೆಯಿಂದ ಚೆನ್ನಾಗಿ ಮಳೆ ಆದರೆ ಏನು ತೊಂದರೆನೇ ಇಲ್ಲ. ಅದು ಯಾರನ್ನು ಹಿಡ್ದಿಟ್ಟಿ ಅಂತ ಯಾರು ಹೇಳಲ್ಲ, ಯಾವುದು ಇದಿಲ್ಲ. ಅಲ್ಲಿವರೆಗೂ ಮಳೆ ಆಗೋವರೆಗೂ ಒಂದು ಈಗಾಗಲೇ 2 ದಿವಸಕ್ಕೊಂದ್ಸರಿ ನೀರು ಬಿಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 2 ದಿವಸಕ್ಕೊಂದ್ಸರಿ ರಮೇಶ್ ಬಾಬು ಅವರೇ, ಸರ್ಕಾರಕ್ಕೆ ಬಿಡ್ತಾ ಇಲ್ಲ. ಒಂದು ಲಾಂಗ್ ಟರ್ಮ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಬೇರೆ ಬೆಳೀರಿ ಅಂತ ಹೇಳೋದಿರ್ಬೋದು, ಮತ್ತೆ ಒಂದು ಸಂಕಷ್ಟ ಸೂತ್ರಕ್ಕೆ ಪುಷ್ ಮಾಡೋದಿರ್ಬೋದು. ಎರಡನೇದು ಇಮಿಡಿಯೇಟ್ ಆಗಿ ಬೆಂಗಳೂರವ್ರು ನೀರು ಕುಡಿಲಿಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ತಾರೆ. ಎರಡನೇದು ರೈತರು ಆಲ್ರೆಡಿ ಹಾಕಿರೋ ಬೆಳೆ ಕೂಡ ಕಳ್ಕೊತಾ ಇದ್ದಾರೆ. ಇದೆರಡಕ್ಕೆ ಏನು ಮಾಡ್ಬೋದು ಸರ್ಕಾರ ಅಂತ ಕ್ವಿಕ್ ಆಗಿ. ಭಾಳ ಪ್ರಮುಖವಾಗಿ ರಾಮಚಂದ್ರರವರು ವೈಜ್ಞಾನಿಕವಾಗಿ ಹೇಳಿದಂಥ ಅಷ್ಟು ಸಲಹೆಗಳನ್ನ ನಾನು ಸ್ವೀಕಾರ ಮಾಡ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ. ಆದರೆ ಅವ್ರು ಹೇಳಿದಂಥ ಇನ್ನೊಂದು ಸಲಹೆ ತಪ್ಪು. ಸುಪ್ರೀಂ ಕೋರ್ಟ್ಗೆ ಲಾಯರ್ಗಳು ಮನವರಿಕೆ ಮಾಡಿಕೊಟ್ಟಿಲ್ಲ. ಇಟ್ ಈಸ್ ಅಟ್ಟರ್ಲಿ ರಾಂಗ್. ಸಾಮಾನ್ಯ ಅನೇಕ ಸೀನಿಯರ್ ಅಡ್ವೊಕೇಟ್ಸ್ ಇನ್ಕ್ಲೂಡಿಂಗ್ ಮೋಹನ್ ಕಾತರಿಕಿ ಮತ್ತು ಒಂದು ಟೀಮ್ ಇದೆ, ಅವರೆಲ್ಲ ಸಲಹೆ ತೊಗೊಂಡೇ ಮಾಡಿರ್ತಕ್ಕಂಥದ್ದು. ಅಲೋಕೇಶನ್ ಆಫ್ ವಾಟರ್ ಆಗೋಗಿದೆ. ಈಗ 56ರಲ್ಲಿ ಒಂದು ಅಗ್ರಿಮೆಂಟು, 24ರಲ್ಲಿ ಒಂದು ಅಗ್ರಿಮೆಂಟು, 892ರಲ್ಲಿ ಒಂದು ಅಗ್ರಿಮೆಂಟು, ಮತ್ತು ಈಗ 2018ರಲ್ಲಿ ಬಂದಿರತಕ್ಕಂಥ ಜಜ್ಮೆಂಟು 15 years ಬೌಂಡಿಂಗು. ಸಂಕಷ್ಟ ಪರಿಸ್ಥಿತಿ ಏನಂತ ಇಲ್ಲ. ನಮ್ಮ ನೀರು ಇದ್ದಾಗ, ಸರ್ಪ್ಲಸ್ ಇದ್ದಾಗ ನೀವೇನೋ ಮಾಡ್ಕೊಳ್ಳಿ. ಈಗ ಹೇಮಾವತಿ ವಲಯದಲ್ಲಿ ಮತ್ತು ನಮ್ಮ ಮಂಡ್ಯ ವಲಯದಲ್ಲಿ ಇಲ್ಲೆಲ್ಲ ನೀರು ಕೆರೆ ತುಂಬ ಯೋಜನೆಗಳು ಮಾಡೋದು. ಎಲ್ಲಿಂದ ಮಾಡೋದು? ಬೆಂಗಳೂರಿಗೆ 30 TMC ಕುಡಿಯೋ ನೀರು ಬೇಕು. ಅಲೋಕೇಶನ್ ಇರ್ತಕ್ಕಂಥದ್ದು 10 TMC. ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಮನವರಿಕೆ ಮಾಡಬೇಕು. ಕುಡಿಯೋ ನೀರು ಮತ್ತು ಸಂಕಷ್ಟ ಪರಿಸ್ಥಿತಿನಲ್ಲಿ ನಮಗೇನು ಅನಿವಾರ್ಯತೆ ಇದೆ ಅಂತೇಳಿ. ಅದು ಬಿಟ್ಟರೆ ಅವ್ರು ಅಲೋಕೇಶನ್ ಕೊಟ್ಟಾಗ ಅವ್ರು 4 ಬೆಳೆ ಬೆಳೀತಾರೋ 1 ಬೆಳೆ ಬೆಳೀತಾರೋ ನಮ್ಗೆ ಸಂಬಂಧ ಇಲ್ಲ. ಅದನ್ನೇ DK ಶಿವಕುಮಾರ್ ಹೇಳಿದ್ದು, ಮೇಕೆದಾಟು ಯೋಜನೆ ಜಾರಿಗೆ ಬಂದ್ರೆ ಇನ್ನೊಂದು ಡ್ಯಾಮ್ ಕಟ್ಕೊಂಡು ವಾಟರ್ ಸ್ಟೋರೇಜ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನಗಳಾಗಬೇಕಾಗುತ್ತೆ. ಈ ಕಾವೇರಿ ಸಮರದಲ್ಲ ಅದು ಬೇರೆ ಅಧ್ಯಾಯನೇ ಆಗೋಗ್ಬಿಟ್ಟಿದೆ ಇವಾಗ. ಬಟ್ ಒಂದಂತೂ ನಿಜ, ಇದರಲ್ಲಿ ಒಂದೋ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ನಾಳೆ ಈ ಪಿಟಿಷನ್ನ ಹಿಯರಿಂಗ್ ತಗೊಂಡ್ರೆ ಇಬ್ಬರಲ್ಲಿ ಒಬ್ಬರಂತೂ ಇಂಟರ್ವ್ಯೂನ್ ಆಗಲೇಬೇಕಾಗತ್ತೆ. ಇಲ್ಲ ಅಂದರೆ ಕರ್ನಾಟಕದ ಪರಿಸ್ಥಿತಿ ತುಂಬ ಕಷ್ಟಕರವಾಗುತ್ತೆ. ಈ ಡಿಬೇಟಲ್ಲಿ ಜಾಯ್ನ್ ಆಗಿದ್ದಕ್ಕೆ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಇದೇ ಹೊತ್ತಿನ ವಿಶೇಷ. ನೋಡ್ತಾರೆ News 18 ಕನ್ನಡ.